ವಂದನೆಗಳು ವಂದನೆಗಳಾಂಟಿ. ಸೇರಿ ಬಂದಂತ ಆತ್ಮೀಯರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಯಿಸೋದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಸಂದೇಶವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ ನಿಮ್ಮನ್ನು ಹಾಡುವಂತೆ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದೀರಾ. ಈ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ನಾವು ಸಿದ್ಧರಾಗುವಾಗ ನಮ್ಮನ್ನು ಬಲಪಡಿಸಿ ನಮಗೆ ಬೇಕಾಗಿರುವಂತಹ ನಿಮ್ಮ ಮಾತುಗಳನ್ನು ಬೋಧಿಸಿ ತಿಳಿಯಪಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಓಕೆ, ಮತ್ತೊಂದು ಆವರ್ತಿ ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ದೇವರ ಮಹಾಪ್ರೀತಿ ಕೃಪೆಯಿಂದ ಇದುವರೆಗೂ ನಮ್ಮೆಲ್ಲರನ್ನು ಕಾಪಾಡಿದಂತ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ದಿನ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಒಂದು ಅಧ್ಯಾಯವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಒಂದು ಅಧ್ಯಾಯ, ಸತ್ಯವೇದವನ್ನ ಧ್ಯಾನಿಸುವಂತ ಆ ರೀತಿ ಹೇಗೆ ಅಂತಂದ್ರೆ, ಒಂದು ಪುಸ್ತಕದ ಪೂರ್ತಿ ವಿವರಣೆ ಅಥವಾ ಒಂದು ಪುಸ್ತಕದ ಕಂಪ್ಲೀಟ್ ಸಾರಾಂಶವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಯಾವಾಗಲೂ ಕೂಡ. ಯಾಕೆಂತಂದ್ರೆ ಸತ್ಯವೇದವನ್ನ ಓದುವ ಕ್ರಮವನ್ನ ಯಾವಾಗಲೂ ಕೂಡ ನಾವು ಒಂದು ಪುಸ್ತಕ, ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಂತ ಒಂದು ಸಂದರ್ಭವನ್ನ ಪೂರ್ತಿ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗಲೇ ನಮಗೆ ಸತ್ಯವೇದ ಅರ್ಥ ಆಗುತ್ತೆ. ಇಲ್ಲಾಂತಂದ್ರೆ ಸತ್ಯವೇದ ನಮಗೆ ಅರ್ಥವಾಗುವುದಿಲ್ಲ. ಹಾಗಾಗಿ ಇವತ್ತು ನಾವು ನೋಡುವಂತಹ ಅಧ್ಯಾಯ ವಿಮೋಚನಾ ಕಾಂಡ 2ನೇ ಅಧ್ಯಾಯ. ದಯವಿಟ್ಟು ಓದಬೇಡಿ, ನಾ ಹೇಳ್ತೇನೆ. ವಿಮೋಚನಾ ಕಾಂಡ 2ನೇ ಅಧ್ಯಾಯವನ್ನ ಇವತ್ತು ನಾವು ಧ್ಯಾನಿಸ್ತಿದ್ದೇವೆ. ವಿಮೋಚನಾ ಕಾಂಡ, ಯಾಕೆ ದೇವರು ಈ ಪುಸ್ತಕಕ್ಕೆ ವಿಮೋಚನಾ ಕಾಂಡ ಎಂಬುದಾಗಿ ಹೆಸರಿಟ್ಟಿದ್ದಾರೆ, ವಿಮೋಚನಾ ಕಾಂಡ ಎಂಬುದಾಗಿ ಬರೆಸಿದ್ದಾರೆ ಅಂತಂದ್ರೆ, ವಿಮೋಚಿಸಲ್ಪಟ್ಟಿದ್ದಾರೆ. ಎಲ್ಲಿಂದ, ಯಾರಿಂದ, ಯಾರು ವಿಮೋಚಿಸಲ್ಪಟ್ಟಿದ್ದಾರೆ, ಎಲ್ಲಿಂದ ವಿಮೋಚಿಸಲ್ಪಟ್ಟಿದ್ದಾರೆ, ಯಾರಿಂದ ವಿಮೋಚಿಸಲ್ಪಟ್ಟಿದ್ದಾರೆ. ಯಾಕಂತಂದ್ರೆ ಇಂಗ್ಲಿಷ್ ಅಲ್ಲಿ ಇದನ್ನ ಎಕ್ಸೋಡಸ್ ಎಂಬುದಾಗಿ ಹೇಳ್ತಾರೆ. ಎಕ್ಸೋಡಸ್. ಒಂದು ಮೂವಿ ಥಿಯೇಟರ್ಗೆ ನಾವು ಹೋದಾಗ ಕಂಪ್ಲೀಟ್ ಕತ್ಲಿರುತ್ತೆ. ಮೂವಿ ಆದ ಮೇಲೆ ನಾವು ಕೊನೆಯದಾಗಿ ನೋಡಿದ್ರೆ ನಮ್ಮ ಹಿಂದೆ ಒಂದು ಎಕ್ಸಿಟ್ ಡೋರ್ ಇರುತ್ತೆ, ಹೊರಗೋಗುವಂತ ಮಾರ್ಗ, ದಾರಿ, ಡೋರ್. ಆ ಡೋರ್ ಮೇಲೆ ಬರೆದಿರ್ತಾರೆ ಎಕ್ಸಿಟ್ ಎಂಬುದಾಗಿ. EXIT, ಎಕ್ಸಿಟ್. ಎಕ್ಸಿಟ್ ಎನ್ನುವಂತ ಈ ಪದ ಲ್ಯಾಟಿನ್ ಪದ. ಲ್ಯಾಟಿನ್ ಅಲ್ಲಿ ಎಕ್ಸಿಟ್ ಅಂತಂದ್ರೆ ಹೊರಗೋಗುವಂಥದ್ದು, ಹೊರಬರುವಂಥದ್ದು, ಹೊರಗಾಕುವಂಥದ್ದು. ಸೊ ಆ ಎಕ್ಸಿಟ್ ಎನ್ನುವಂತ ಪದವೇ ಇಂಗ್ಲಿಷ್ ಅಲ್ಲಿ ನಾವು ಬರೋದಾದ್ರೆ ಎಕ್ಸೋಡಸ್ ಎಂಬುದಾಗಿ ದೇವರು ಅಲ್ಲಿ ಉಪಯೋಗಿಸಿದ್ದಾರೆ. ಅಂದ್ರೆ ಎಕ್ಸೋಡಸ್ ಇನ್ ದ ಸೆನ್ಸ್ ಹೊರ ಬಂದಿರುವಂಥದ್ದು, ನಿರ್ಗಮಿಸಿರುವಂಥದ್ದು, ವಿಮೋಚಿಸಲ್ಪಟ್ಟಿರುವಂಥದ್ದು. ಈ ವಿಮೋಚಿಸಲ್ಪಟ್ಟಂತ ಪುಸ್ತಕವೇ ವಿಮೋಚನಾ ಕಾಂಡ. ಈ ವಿಮೋಚನಾ ಕಾಂಡವನ್ನ ದೇವರು ಬರೆಸುತ್ತಾ ಇಸ್ರಾಯೇಲ್ಯರನ್ನ ವಿಮೋಚಿಸಿದಂತ ಕ್ರಮವನ್ನು ಪಿನ್ ಟು ಪಿನ್ ಬರೆಸಿದ್ದಾರೆ. ಪಿನ್ ಟು ಪಿನ್ ಅಂದ್ರೆ ಅವರ ಜೀವನದಲ್ಲಿ ನಡೆದಂತ ಪ್ರತಿ ಒಂದೊಂದು ಸಂಗತಿಯನ್ನ ದೇವರು ಬರೆಸಿದರೆ ವಿಮೋಚನಾ ಕಾಂಡದಲ್ಲಿ. ಇಸ್ರಾಯೇಲ್ಯರು ಸೆರೆಯಲ್ಲಿದ್ದರು, ದಾಸರಾಗಿದ್ದರು, ಅವರನ್ನ ದೇವರು ಮೋಶೆ ಮುಖಾಂತರವಾಗಿ ಬಿಡಿಸಿದರು ಎಂಬುದಾಗಿ ಒಂದು ಸೆಂಟೆನ್ಸ್ ಅಲ್ಲಿ ದೇವರು ಬರಿಬಹುದಿತ್ತು. ಹೌದಾ? ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ದೇವರು ಬರೆಯಬಹುದಿತ್ತು, ಬಟ್ ಬರೆದಿಲ್ಲ. ಬರೆಯದೆ 40 ಅಧ್ಯಾಯಗಳನ್ನ ದೇವರು ಸತ್ಯವೇದದಲ್ಲಿ ವಿಮೋಚನಾ ಕಾಂಡಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ಅದರಿಂದ ನಾವು ಕಲಿಯಬೇಕಾಗಿರುವಂತದ್ದಿದೆ. 40 ಅಧ್ಯಾಯಗಳು ಕೊಟ್ಟಿದ್ದಾರೆ ಅಂತಂದ್ರೆ ಅದರಿಂದ ನಾವು
ಕಳಿಯಬೇಕಾಗಿತ್ತಿದೆ. ಇಸ್ರಾಯೇಲ್ಯರ ಜೀವನ ಮೂಲಕವಾಗಿ ದೇವರು ನಮ್ಗೆ ಏನೋ ತಿಳಿಸೋದಕ್ಕೆ ದೇವರು ಪ್ರಯತ್ನಿಸ್ತಿದ್ದಾರೆ. ಯಾಕಂತಂದ್ರೆ ಒಂದು ಮಾತಲ್ಲಿ ದೇವರು ಹೇಳೋದಕ್ಕೆ ಸಾಧ್ಯವಾಗುತ್ತಿತ್ತು, ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ದೇವರು ಮಾತನಾಡೋದಕ್ಕೆ ಆಗ್ತಿತ್ತು. ಬಟ್ ಹಾಗೆ ಮಾಡಿಲ್ಲ. ಹಾಗೆ ಮಾಡದೆ ಕಂಪ್ಲೀಟ್ 40 ಅಧ್ಯಾಯಗಳನ್ನ ದೇವರು ಮೋಶೆ ಮುಖಾಂತರವಾಗಿ ಬರೆಸಿದ್ದಾರೆ ಅಂತಂದ್ರೆ, ಎಸ್ ವಿ ಹ್ಯಾವ್ ಟು ಲರ್ನ್ ಸಮಥಿಂಗ್, ನಾವು ಕಲಿಯಬೇಕಾಗಿರುವಂತ ಸಂಗತಿ ಇರುವುದರಿಂದ. ಹಾಗಾಗಿ 2ನೇ ಅಧ್ಯಾಯವನ್ನ ನಾವು ನೋಡುತ್ತಿದ್ದೇವೆ. 2ನೇ ಅಧ್ಯಾಯಕ್ಕಿಂತ ಮೊದಲು ನಾವು ಪ್ರಾರಂಭದ ಅಧ್ಯಾಯವನ್ನ ನೋಡುವಾಗ, 1ನೇ ಅಧ್ಯಾಯದಲ್ಲಿ ಆದಿಕಾಂಡ 50ನೇ ಅಧ್ಯಾಯ ಕೊನೆಯ ವಚನ, ವಿಮೋಚನ ಕಾಂಡ 1ನೇ ಅಧ್ಯಾಯ 1ನೇ ವಚನ, ಈ 2 ವಚನಗಳ ಮಧ್ಯದಲ್ಲಿರುವಂತ ಕಾಲ ವ್ಯವಧಿ 350 ವರ್ಷ. 350 ವರ್ಷ ಅಂದ್ರೆ ವಿಮೋಚನ ಕಾಂಡ ಪ್ರಾರಂಭ, ಆದಿಕಾಂಡದ ಅಂತ್ಯ. ಈ 2 ಅಧ್ಯಾಯಗಳು ಇಮ್ಮಿಡಿಯೇಟ್ ಅಧ್ಯಾಯಗಳಾಗಿ ನಮಗೆ ಕಂಡಾಗ್ಯೂ, 2 ಪುಸ್ತಕಗಳು ಆದಿಕಾಂಡದ ನಂತರ ಇಮಿಡಿಯೇಟ್ ಆಗಿ ನಮಗೆ ವಿಮೋಚನ ಕಾಂಡ ಕಾಣಿಸಿದಾಗ್ಯೂ, ಈ 2 ಪುಸ್ತಕಗಳ ನಡುವೆ ಇರುವಂತ ಅಂತರ ಅಥವಾ ಕಾಲ ವ್ಯವಧಿ 350 ವರ್ಷಗಳ ಕಾಲ, 350 ಇಯರ್ಸ್. ಸೊ ಈ 350 ಇಯರ್ಸ್ ಅಲ್ಲಿ ಏನ್ ನಡೀತು, ಈ 350 ಇಯರ್ಸ್ ಮೊದಲು ಏನಾಯ್ತು, ಈ 350 ಇಯರ್ಸ್ ನಂತರ ಏನಾಯ್ತು, ಇದನ್ನ ಇವತ್ತು ನಾವು ತಿಳಿದುಕೊಳ್ತಿದ್ದೇವೆ. 350 ವರ್ಷಗಳ ಹಿಂದೆ ಯಾಕೋಬನು ಐಗುಪ್ತ ದೇಶಕ್ಕೆ ಬರುವಂತದ್ದನ್ನ ನಾವು ಕಾಣ್ತೇವೆ. ಯಾಕೋಬನ ಐಗುಪ್ತ ದೇಶಕ್ಕೆ ಬರುತ್ತಾರೆ. ಬಂದು ಐಗುಪ್ತ ದೇಶದಲ್ಲಿ ತನ್ನ ಸರ್ವ ಕುಟುಂಬ ವಾಸ ಮಾಡುತ್ತೆ. ಅಬೌಟ್ 70 ಪೀಪಲ್, 70 ಮಂದಿ ಬರ್ತಾರೆ. ಯಾಕಂತಂದ್ರೆ ಯೋಸೇಪನು ಬಂದು ಐಗುಪ್ತ ದೇಶದಲ್ಲಿರುವುದರಿಂದ ಅಪ್ಪನಿಗೆ ಕರಿವಿಗೆ ಕೊಡ್ತಾನೆ, ಅಪ್ಪ ನೀನ್ ಬಂದ್ಬಿಡು, ನಾನು ನೋಡ್ಕೊಳ್ತೇನೆ, ಮನೆ ಒಳ್ಳೆ ಮನೆ ಇದೆ ನಮ್ಗೆ, ಇಲ್ಲಿದ್ದು ಬಿಡೋಣ ಎಂಬುದಾಗಿ ಕರೆದಾಗ ಯಾಕೋಬನು ದೇವರನ್ನ ಕೇಳ್ತಾನೆ. 46ನೇ ಅಧ್ಯಾಯ ಆದಿಕಾಂಡದಲ್ಲಿ ಬಲಿ ಹೋಮಗಳನ್ನ ಕೊಟ್ಟಾಗ ಅವಾಗ ದೇವರು ಹೇಳ್ತಾರೆ, ನೀನು ಹೋಗು, ನಾನು ನಿನಗೆ ಜೊತೆಗಾರನಾಗಿರ್ತೇನೆ, ನೀನೇನು ಹೆದರಬೇಡ, ನೀನು ಆರಾಮಾಗಿ ಹೋಗ್ಬಾ, ನಾನ್ ನಿನ್ ಜೊತೆಗೆ ಇರ್ತೇನೆ ಎಂಬುದಾಗಿ ಹೇಳಿದಾಗ, ಹೇಳಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ, ನೋಡು ನೀನ್ ಅಲ್ಲಿಗೆ ಹೋಗ್ತಿದೀಯಾ, ಬಟ್ ನಿನ್ನ ಸ್ವದೇಶ ಅದಲ್ಲ, ನಿನ್ನ ಊರದಲ್ಲ, ನೀನು ಮತ್ತೆ ಹಿಂತಿರುಗಿ ನಾನು ಇಲ್ಲಿಗೆ ಕರ್ಕೊಂಡ್ ಬರ್ತೇನೆ, ಬಟ್ ಕರ್ಕೊಂಡ್ ಬರೋದಕ್ಕೆ ನಿನಗೆ ಸ್ವಲ್ಪ ಟೈಮ್ ಬೇಕು. ಸರಿ ದೇವ್ರೆ ಅಂತ ಹೇಳಿ ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡುವಂತ ಪ್ರಯಾಣವೇ ಕೊನೆಯ ಅಧ್ಯಾಯ, ಆದಿಕಾಂಡದ ಕೊನೆಯ ಕೆಲವು ಅಧ್ಯಾಯಗಳು. ಈ ರೀತಿ ಪ್ರಯಾಣ ಮಾಡಿ ಐಗುಪ್ತ ದೇಶಕ್ಕೆ ಹೋದ ನಂತರ ಆ ವಿಮೋಚನ ಕಾಂಡ ಪ್ರಾರಂಭದ ಅಧ್ಯಾಯಕ್ಕೆ ಬರೋಷ್ಟರಲ್ಲಿ 350 ವರ್ಷಗಳ ಕಾಲ ವ್ಯವಧಿ ಇದೆ ಅಂತ ಹೇಳಿದಿನಲ್ಲ. ಈ 350 ವರ್ಷದಲ್ಲಿ ಏನಾಯ್ತು ಅಂತಂದ್ರೆ, ಯೋಸೇಫನ ಐಗುಪ್ತರಿಗೋಸ್ಕರ ಮಾಡಿದಂತ ಉಪಕಾರಗಳನ್ನು, ಅವರನ್ನು ನಡೆಸಿದಂತ ರೀತಿಯನ್ನು ಅರಿಯದೇ ಇದ್ದಂತ ಒಬ್ಬ ರಾಜನು ಬಂದ 350 ಇಯರ್ಸ್ ಲೇಟರ್. ಆ ಫರೋಹನು ಬಂದು ನೋಡಿದ ತಕ್ಷಣ ಅವನ ಕಾಲಕ್ಕೆ ಇಸ್ರಾಯೇಲ್ಯರು ಪ್ರಬಲವಾಗಿದ್ದರು, ಇಸ್ರಾಯೇಲ್ಯರು ಬೆಳೆದು ಬಿಟ್ಟಿದ್ದರು. ಈ ಬೆಳೆದು ಬಿಟ್ಟಂತ ಇಸ್ರಾಯೇಲ್ಯರು ಯಾವಾಗ ಏನಾದ್ರೂ ನಮ್ಮ ಮೇಲೆ ಬಂದು ಯುದ್ಧಕ್ಕೆ ಬಂದ್ಬಿಡ್ತಾರೋ, ರಿಟರ್ನ್ ನಮ್ಮ ಮೇಲೆ ಯುದ್ಧಕ್ಕೆ ಬಂದ್ಬಿಡ್ತಾರೆ ಎಂಬಂತ ಭಯದಿಂದ ಏನ್ ಮಾಡೋದು ಅಂತಂದ್ರೆ, ಗಂಡು ಮಕ್ಕಳು ಇಸ್ರಾಯೇಲ್ಯರಲ್ಲಿ ಹುಟ್ಟಿದ್ದಾರೆ, ಅವರನ್ನೆಲ್ಲ ತೆಗೆದುಕೊಂಡು ಹೋಗ್ಬಿಟ್ಟು ನೈಲ್ ನದಿಯಲ್ಲಿ ಹಾಕ್ಬಿಡ್ಬೇಕು. ಯಾಕಂತಂದ್ರೆ ನೈಲ್ ನದಿ ದೊಡ್ಡ ನದಿ. ಸೊ ನೈಲ್ ನದಿಯಲ್ಲಿ ಹಾಕಬೇಕು ಅಂದ್ರೆ ಸಾಯಿಸ್ಬಿಡ್ಬೇಕು. ಹೆಣ್ಣು ಮಕ್ಕಳು ಬೆಳಿಲಿ, ಹೆಣ್ಣು ಮಕ್ಕಳು ಸಂತಾನಾಭಿವೃದ್ಧಿ ಆಗಬೇಕಂತಂದ್ರೆ ಗಂಡು ಮಕ್ಕಳು ಇರ್ಬೇಕು. ಸೊ ಗಂಡು ಮಕ್ಕಳೇ ಬೇಡ, ಹೆಣ್ಣು ಮಗು ಆದ್ರೆ ಬದುಕುತ್ತೆ, ಗಂಡು ಮಗು ಆದ್ರೆ ಸಾಯುತ್ತೆ. ಸೊ ಈ ರೀತಿ ಅವರೆಲ್ಲರೂ ಒಂದು ರಾಜನ ನಿಯಮ ಬಂತು. ರಾಜನ ನಿಯಮ ಬಂದ ನಂತರ ಅಲ್ಲಿ ಮರಣ ಪ್ರಾರಂಭವಾಯಿತು. ಇದು ನಮಗೆ 1ನೇ ಅಧ್ಯಾಯದಲ್ಲಿ ಇದೆಲ್ಲ ನಮಗೆ ಕಾಣುತ್ತೆ. ಸೊ ಈಗ 2ನೇ ಅಧ್ಯಾಯ 1ನೇ ವಚನವನ್ನು ಓದೋಣ. ಓಕೆ, 2ನೇ ಅಧ್ಯಾಯ ಪ್ರಾರಂಭದ ವಚನ. ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನು ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ಕೂಸಿಗೆ 2ನೇ ಅಧ್ಯಾಯ ಪ್ರಾರಂಭ ವಚನದಲ್ಲಿ ಈಗಾಗಲೇ ಸಿಸ್ಟರ್ ಓದಿರುವ ರೀತಿಯಲ್ಲಿ, ಹೀಗಿರುವಲ್ಲಿ
ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಎರಡು ವಚನಗಳಲ್ಲಿ ಒಬ್ಬರ ಚರಿತ್ರೆಯನ್ನ ಮೋಶೆರವರು ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಒಬ್ಬರ ಜೀವನ ಚರಿತ್ರೆ, ಇತಿಹಾಸವನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನೋಡಿ ಪ್ರಿಯರೇ, ಸತ್ಯವೇದದಲ್ಲಿ ದೇವರು ಬರೆಸುವಂತ ಮಾತುಗಳನ್ನ ಮಾತುಗಳಾಗಿ ತೆಗೆದುಕೊಂಡ್ರೆ ನಮ್ಗೆ ಅರ್ಥ ಆಗಲ್ಲ. ಸತ್ಯವೇದದಲ್ಲಿ ದೇವರು ಬರೆಸಿದಂತ ಮಾತುಗಳನ್ನ ನಾವು ಇಮ್ಯಾಜಿನ್ ಮಾಡಿಕೊಳ್ಳಬೇಕು. ಯಾವಾಗ್ಲೂ ಕೂಡ ಸತ್ಯವೇದ ನಮಗೆ ಅರ್ಥ ಆಗಬೇಕು ಅಂತಂದ್ರೆ ಕೇಳುವಂತ ಮಾತುಗಳು ಅಥವಾ ಓದುವಂತ ಮಾತುಗಳನ್ನ ವಿ ಹ್ಯಾವ್ ಟು ಇಮ್ಯಾಜಿನ್. ನಾವು ಅವುಗಳನ್ನ ನಮ್ಮ ಮೈಂಡ್ಗೆ ತೆಗೆದುಕೊಂಡು ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದಾಗ ನಮಗೆ ಸತ್ಯವೇದ ಇನ್ನೂ ಬಹಳ ಡೀಪ್ ಆಗಿ ನಮಗೆ ಅರ್ಥ ಆಗುತ್ತೆ. ಯಾಕಂತಂದ್ರೆ ತುಂಬಾ ಜನಕ್ಕೆ ವಾಕ್ಯ ಹೇಳಿದ್ರೆ ಅರ್ಥ ಆಗಲ್ಲ, ವಾಕ್ಯ ಕೇಳಿದ್ರೆ ಅರ್ಥ ಆಗಲ್ಲ, ಅವ್ರಿಗೆ ಮೂವೀಸ್ ನೋಡಿದ್ರೆ ಅರ್ಥ ಆಗುತ್ತೆ. ಯೇಸು ಕ್ರಿಸ್ತನ ಪ್ರಾಣ ತ್ಯಾಗವನ್ನು ಕುರಿತು ನಾವು 1000 ಸಂದೇಶಗಳನ್ನ 1000 ಬೋಧಕರ ಮೂಲಕವಾಗಿ ನಾವು ಕೇಳಿದಾಗಿಯೂ ಯೇಸು ಕ್ರಿಸ್ತರವರ ಪ್ರಾಣ ತ್ಯಾಗವನ್ನ ವಿಜುವಲಿ ಅಂತಂದ್ರೆ ಒಂದು ಸಿನಿಮಾ ರೂಪದಲ್ಲಿ, ಒಂದು ಮೂವಿ ರೂಪದಲ್ಲಿ ನಾವು ಕಣ್ಣಾರೆ ನೋಡಿದಾಗ ವಿ ಫೀಲ್ ಅದು ನಮ್ಗೆ ನಿಜವಾಗ್ಲೂ ಹೃದಯಕ್ಕೆ ಮುಟ್ಟುವಂತದ್ದಾಗಿದೆ, ಹೃದಯಕ್ಕೆ ತಾಕುವಂತದ್ದಾಗಿದೆ. ನಮ್ಗೆ ತಿಳಿಯದೇನೆ ನಮ್ಮಲ್ಲಿ ಒಂದು ರೀತಿಯಾದಂತ ಕೃತಜ್ಞತಾ ಸ್ವಭಾವ ಬರುತ್ತೆ, ಒಂದು ರೀತಿಯಾದಂತ ನಾಚಿಕೆ ಬರುತ್ತೆ. ಅಯ್ಯೋ, ನನಗೋಸ್ಕರ ಕ್ರಿಸ್ತನ ಇಷ್ಟು ದೊಡ್ಡ ತ್ಯಾಗವನ್ನ ಮಾಡಿದ್ರೆ ನಾನು ಏನ್ ಮಾಡಿದ್ದೇನೆ ಎಂಬುದಾಗಿ. ಸೊ ವಾಕ್ಯವೆನ್ನುವಂಥದ್ದು ಕೇವಲ ಕೇಳುವುದು ಮಾತ್ರವಲ್ಲ, ವಿ ಹ್ಯಾವ್ ಟು ವಿಜುವಲೈಸ್. ನಾವು ಅದನ್ನ ಇಮ್ಯಾಜಿನ್ ಮಾಡ್ಕೊಂಡಾಗ ಸತ್ಯವೇದ ನಮ್ಗೆ ಇನ್ನೂ ಅಧಿಕವಾಗಿ ಹೆಚ್ಚಾಗಿ ನಮ್ಮ ಹೃದಯಗಳಿಗೆ ಮುಟ್ಟುವಂತದ್ದಾಗಿದೆ. ಈಗ 1ನೇ ವಚನದಲ್ಲಿ ಈ 5 ಖಂಡಗಳನ್ನ ಬರೆದವ್ರು ಯಾರು? ಫಸ್ಟ್ ಆಫ್ ಆಲ್ ಈ 5 ಖಂಡಗಳು, ಪಂಚಖಂಡಗಳಿದಾವಲ್ವಾ, ಪ್ರಾರಂಭದಲ್ಲಿ ಬರೆಯಲ್ಪಟ್ಟಂತ ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡದವರೆಗಿರುವಂತ ಈ ಪಂಚಖಂಡಗಳನ್ನ ಬರೆದಂತವರು ಮೋಶೆ. ಮೋಶೆರವರು 2ನೇ ಅಧ್ಯಾಯ ಪ್ರಾರಂಭದ ವಚನದಲ್ಲಿ ಮೋಶೆರವರ ಜೀವನ ಚರಿತ್ರೆಯನ್ನ ತಾನೇ ಬರ್ಕೊಳ್ತಿದ್ದಾರೆ. ತನ್ನ ಬದುಕನ್ನು ಕುರಿತು ತಾನೇ ಬರ್ಕೊಳ್ತಿದ್ದಾರೆ. ಆ ಬದುಕನ್ನು ಕುರಿತು ಬರೆದುಕೊಳ್ಳುತ್ತಾ, ಲೇವಿ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಚೆನ್ನಾಗಿದೆ, ಮದುವೆ ಆಗಿದೆ ಅಂತ. ಈ ಮದುವೆ ಆದ ನಂತರ ಮಕ್ಕಳಾದರಂತೆ. ಈ ಮಕ್ಕಳಾಗುವಂತ ಈ ಮಗು ಎಷ್ಟನೇ ಮಗು? ಈಸ್ ದ 3rd ಪರ್ಸನ್. ಈತನಿಗಿಂತ ಮೊದಲು ಒಬ್ಬ ಅಣ್ಣನಿದ್ದಾನೆ, ಈತನಿಗಿಂತ ಮೊದಲು ಒಬ್ಬ ಅಕ್ಕಳಿದ್ದಾಳೆ. ಓಕೆ, ಸೊ 3ನೇ ಮಗು ಹುಟ್ಟೋ ಅಷ್ಟರಲ್ಲಿ ಒಂದು ಆಜ್ಞೆ ಬಂದಿದೆ, ಗಂಡು ಮಕ್ಕಳು ಯಾರಿದ್ದರು, ಇನ್ನು ಮೇಲೆ ಹುಟ್ಟುವಂತವ್ರು ಯಾರಿದ್ರು ಅವರು ಪ್ರಾಣ ಹೋಗಬೇಕು. ಅದಕ್ಕೆ ಮೊದಲು ಹುಟ್ಟಿದಂತ ಅಣ್ಣ ಇದ್ದಾನೆ, ಅವನು ಬಚಾವಾದ, ಅವನು ಉಳ್ಕೊಂಡ. ಈಗ ಹುಟ್ಟುವಂತ ಗಂಡು ಮಗನಿಗೆ ಆಜ್ಞೆ ಬಂದಿದೆ, ಮರಣ ಬರುತ್ತೆ ಎಂಬುದಾಗಿ. ಸೊ ಈ ರೀತಿಯಾದಂತ ಬಂದಾಗ ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು, ಗಂಡು ಮಗುವನ್ನ ಪಡೆದುಕೊಂಡು ಗಂಡನು ಬಂದು ಕೇಳ್ದ, ಯಾವ ಮಗು? ಗಂಡು ಮಗು ಅಂದಿದ ತಕ್ಷಣ ಗಂಡನ ಫಿಕ್ಸ್ ಆದ. ಸರಿ ಆಯ್ತು, ಈ ಮಗನನ್ನ ಏನ್ ಮಾಡೋಣ ಇಮಿಡಿಯೇಟ್ ಆಗಿ. ಇವಾಗ ಏನ್ ಮಾಡ್ಬೇಕು ಹೇಳಿ? ರಾಜ ಆಜ್ಞೆ, ಗಂಡು ಮಗು ಅಂತ ಗೊತ್ತಾಯ್ತು, ಏನ್ ಮಾಡ್ಬೇಕು ಇಮಿಡಿಯೇಟ್ ಆಗಿ? ಗಂಡು ಮಗುವನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನೈಲ್ ನದಿಯಲ್ಲಿ ಬೆಳೆಸ್ಬಿಡ್ಬೇಕು. ಯಾಕಂದ್ರೆ ಅದು ಬಿಟ್ರೆ ಬೇರೆ ದಾರಿ ಇಲ್ಲ, ಅದು ಬಿಟ್ರೆ ಬೇರೆ ವಿಧಿ ಇಲ್ಲ. ರಾಜನ ಆಜ್ಞೆ ಗೊತ್ತಾದ್ರೆ ಅವ್ನು ಏನಾದ್ರೂ ಜೋರಾಗಿ ಕಿರ್ಚಿದ್ರೆ ನಿಮ್ಗೆ ಗಂಡು ಮಗುನ ನಿಮ್ಗೆ ಮಕ್ಕಳೇ ಆಗಿಲ್ಲ ಅಂತ ಹೇಳಿದ್ರೆ ನೀವು ಹೇಗೆ ಅದನ್ನ ಸಾಕಿದ್ರಿ ಎಂಬುದಾಗಿ ಕೇಳಿ ಅವನ ಪ್ರಾಣ ಹೋಗೋದಲ್ಲದೆ ನಮ್ಮ ಪ್ರಾಣನೂ ಕೂಡ ಹೋಗುತ್ತೆ. ಇವನ್ನೇನ್ ಮಾಡೋಣ? ನೀರಲ್ಲಿ ಬಿಸಾಕ್ಬಿಡೋಣ. ಅವಾಗ ತಾಯಿ ತೆಗೆದುಕೊಂಡಂತ ನಿರ್ಣಯ ನೋಡಿ, ಅವನು ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. 3 months 3 ತಿಂಗಳು ಬಚ್ಚಿಟ್ಟಳು ಅಂತಂದ್ರೆ ಎಷ್ಟು ಕಷ್ಟಪಟ್ಟಿರ್ಬೇಕು ಅಂದ್ರೆ, ಮಗು ಸೌಂಡ್ ಕೇಳಿಸಿದ್ರೆ ಸೈನಿಕರು ಬಂದು ನೋಡ್ತಾರೆ, ಇದು ಗಂಡು ಮಗುನ ಹೆಣ್ಮಗುನ. ಗಂಡು ಮಗ ಆದ್ರೆ ಉಳಿಯುತ್ತೆ, ಹೆಣ್ಣು ಮಗ ಆದ್ರೆ ಉಳಿಯುತ್ತೆ, ಗಂಡು ಮಗ ಆದ್ರೆ ಪ್ರಾಣ ತೆಗೆದುಕೊಡಬೇಕು. ಸೊ ಈ ರೀತಿಯಾಗಿರುವಾಗ 3 months ಅಂತಂದ್ರೆ 90 days ಕಾಪಾಡಬೇಕು ಅಂತಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಅದು ಅಷ್ಟು ಸುಲಭವಾದಂತ ಕೆಲಸವಲ್ಲ ಪ್ರೇರೆ, ಅಷ್ಟು ಸುಲಭವಾದದ್ದಲ್ಲ. ಅವತ್ತಿನ ದಿನಮಾನಗಳಲ್ಲಿ ರಾಜರು ಬಹಳ ಕಠಿಣವಾಗಿರ್ತದೆ. ಅಂತ ಕಠಿಣವಾದಂತ ಪರಿಸ್ಥಿತಿಯಲ್ಲಿ 3 ತಿಂಗಳು ಕಾಪಾಡಿ, ಇನ್ನು ಕಾಪಾಡಕ್ಕಾಗಿಲ್ಲ. 3 ತಿಂಗಳು ಅಮ್ಮ ಏನೋ ಕಾಪಾಡದ್ಲು, ಇನ್ನು ಕಾಪಾಡಕ್ಕಾಗಿಲ್ಲ ಅಂದ್ರೆ
ಮೋಶೆಯ ಮೊದಲಿದ್ದಂತ ಅಣ್ಣನು, ಮೋಶೆಯ ಮೊದಲಿದ್ದಂತ ಅಕ್ಕ, ಹೊರಗಿನ ಸಮಾಜಕ್ಕೆ ಆಗಲಿ, ಅವರ ತಂದೆ ಆಗಲಿ, ತಾಯಿ ಆಗಲಿ, ಯಾರಿಗೂ ಹೊರಗಿನ ಸಮಾಜಕ್ಕೆ ಗೊತ್ತಿಲ್ಲ ಇವರಿಬ್ಬರಿಗೆ ಮೂರನೇ ಮಗು ಹುಟ್ಟಿದೆ ಎಂಬುದಾಗಿ. ಗೊತ್ತಾದ್ರೆ ಏನಾಗುತ್ತೆ? ಪ್ರಾಣ ಕಳ್ಕೊಳ್ತಾರೆ. ಗೊತ್ತಾದ್ರೆ ಪ್ರಾಣ ಕಳ್ಕೊಳ್ತಾರೆ ಎಂಬಂತ ಭಯದಿಂದ 3 ತಿಂಗಳುಗಳ ಕಾಲ ಕಾಪಾಡಿದ್ರೆ, ಇನ್ನು ಮುಂದೆ ಕಾಪಾಡ್ಲಿಕ್ಕೆ ಅವರಿಂದ ಆಗಿಲ್ಲ, ಇನ್ನು ಮುಂದೆ ಕಾಪಾಡಕ್ ಅವರಿಂದ ಆಗದೆ 3 ತಿಂಗಳುಗಳು ಬಚ್ಚಿಟ್ಟಳು. 3ನೇ ವಚನ. ಆಕೆ ಅದನ್ನು ಇನ್ನು ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ಸಾಕು ಕೂಸಿಗೆ ಸಾಕು. ಸೊ ಇನ್ನು 3 ತಿಂಗಳು ಬಚ್ಚಿಟ್ಲು. ಇನ್ನು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಹೇಗ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ದೇವ್ರ ಮೇಲೆ ಭಾರ ಹಾಕಿದಳು. ದೇವ್ರ ಮೇಲೆ ಭಾರ ಹಾಕಿ, ದೇವ್ರೆ ಇನ್ನು ನಾನು ಈ ಮಗನ ಕಾಪಾಡ್ಲಿಕ್ಕೆ ಆಗಲ್ಲ, ನೋಡೋದಕ್ಕೆ ಬಹಳ ಚೆನ್ನಾಗಿದ್ದಾನೆ, ಬಿಟ್ಕೊಡ್ಬೇಕಂತ ಬಯಕೆ ನನ್ನಲ್ಲಿಲ್ಲ. ಯಾಕಂತಂದ್ರೆ ತಂದೆ ತಾಯಿಗಳಿಗೆ ಅವರ ಮಕ್ಕಳ ಫಸ್ಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನೋಡಿ. ಫಸ್ಟ್ ಅವರ ಮಕ್ಕಳು ಅವರ ಕೈಗೆ ಬಂದಾಗ ದೇ ಫೀಲ್ ವೆರಿ ಹ್ಯಾಪಿ. ತುಂಬಾ ತುಂಬಾ ಸಂತೋಷ ಪಡ್ತಾರೆ. ಸೊ ಆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನ ಆ ತಾಯಿ ಮರೀಲಿಕ್ಕೆ ಆಗದೆ, ಸ್ವಾಮಿ ನಾನು 1 ತಿಂಗಳು ಕಾಪಾಡಿದೆ, ಬಟ್ ಐ ಕಾಂಟ್, ನನ್ನಿಂದ ಆಗ್ತಿಲ್ಲ. ಸೊ ನಿನ್ನ ಮುಂದೆ ಪ್ರಾರ್ಥನೆ ಮಾಡುತ್ತಿದ್ದೇನೆ, ಕಳಿಸ್ತೇನೆ. ಹೇಗ್ ಕಳಿಸ್ತೀಯಾ? ಹೊರಗೆ ನೋಡಿದ್ರೆ ಸಾಯಿಸ್ತಾರೆ. ಹೇಗ್ ಕಳಿಸ್ತೀಯಾ? ಅದರಲ್ಲೂ ನೀನು 3 ತಿಂಗಳು ಹೆಚ್ಚಾಗಿ ಕಾಪಾಡ್ಕೊಂಡಿದ್ಯಾ. ಹೇಗೆ ಹೇಗೆ ಅಂತಂದ್ರೆ, ಪೆಟ್ಟಿಯಲ್ಲಿ ಹಾಕ್ತೇನೆ. ಪೆಟ್ಟಿಯಲ್ಲಿ ಹಾಕಿದ್ರೆ ನೀರು ಬರಲ್ವಾ? ಬರುತ್ತೆ. ಅದಕ್ಕೆ ಮತ್ತೆ ಜೇಡಿ ಮಣ್ಣನ್ನು ಹಾಕ್ತೇನೆ. ಅದಕ್ಕೆ ಮತ್ತೆ ಕೀಲನ್ನ ಹಚ್ಚುತ್ತೇನೆ. ಇಷ್ಟೆಲ್ಲ ಮಾಡಿದರೆ ಎಷ್ಟೊತ್ತಿರುತ್ತೆ ನೀರಲ್ಲಿ ಮಣ್ಣು ಎಷ್ಟೊತ್ತು ತಡ್ಕೊಂಡಿರುತ್ತೆ? ಸರಿ ಆಯ್ತು, ಮಣ್ಣಿಗೆ ಮತ್ತೆ ಕೀಲನ್ನ ಹಾಕುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಹೌದಾ? ನೋಡಿ, ಆಕೆ ಅದನ್ನು ಇನ್ನು ಹೆಚ್ಚು ಕಾಲ ಮರೆ ಮಾಡಲಾಗದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ. ಸೊ ಆಕೆ ಹಚ್ಚಿದಂತ ಕೀಲನ್ನಾಗಲಿ, ರಾಳವನ್ನಾಗಲಿ, ಆಕೆ ಮಾಡಿದಂತ ಒಂದು ಜೇಡಿ ಮಣ್ಣಿನ ಪೆಟ್ಟಿಗೆ ಏನಾದ್ರೂ ಇದೆಯಲ್ಲ, ಅದು ಶಾಶ್ವತವಾಗಿ ನೀರಲ್ಲಿ ಹಾಗೆ ಇರಲ್ಲ. ಶಾಶ್ವತವಾಗಿ ನೀರಲ್ಲಿ ಹಾಗೆಯೇ ಹೊಡ್ಕೊಂಡು ಹೋಗಲ್ಲ ಪ್ರಿಯರೇ. ಇಟ್ ಹ್ಯಾಸ್ ಇಟ್ಸ್ ಓನ್ ಟೈಮ್. ಶೆಲ್ಫ್ ಲೈಫ್ ಅನ್ನೋದಿರುತ್ತೆ. ಅದು ಎಷ್ಟೊತ್ತು ಅಂತಂದ್ರೆ, ತುಂಬಾ ಜನ ಬೈಬಲ್ ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಆಕೆ ತನ್ನ ಮೋಶೆ ತಾಯಿ ಮಾಡಿದಂತ ಒಂದು ಪೆಟ್ಟಿಗೆ, ಜೇಡಿ ಮಣ್ಣಿನ ಪೆಟ್ಟಿಗೆ ಏನಾದ್ರು ಇದೆಯಲ್ಲ, ಅದು ಡಿಸಾಲ್ವ್ ಆಗ್ಲಿಕ್ಕೆ, ಅಂದ್ರೆ ಆ ಪೆಟ್ಟಿಗೆ ಒಳಗಡೆ ನೀರು ಬರಲಿಕ್ಕೆ ಆಗುವಂತ ಸಮಯ 1.5 ತಾಸು. ಅಂದ್ರೆ 1.5 hour ವರೆಗೂ ನೀರಿನಲ್ಲಿ ಪೆಟ್ಟಿಗೆ ಒಳಗಡೆ ನೀರು ಬರಲ್ಲ, ಕೂಸು ಸೇಫ್. 1.5 hour ಆದ್ಮೇಲೆ ಒಳಗೆ ನೀರು ತುಂಬ್ಕೊಂಡ್ಬಿಡುತ್ತೆ, ಕೂಸಿಗೆ ಡೇಂಜರ್ ಇದೆ, ಮಗು ಸಾಯುತ್ತೆ. ಸೊ 1.5 hour ಮಾತ್ರ ಕಾಪಾಡ್ಲಿಕ್ಕೆ ತನ್ನ ತಾಯಿಯಿಂದ ಆಗ್ತಿದೆ, ನಾಟ್ ಮೋರ್ ದನ್ ದಟ್. ದೇವರಲ್ಲಿ ಪ್ರಾರ್ಥನೆ ಮಾಡಿ, ದೇವ್ರೆ ಈ 1.5 hour ಅಲ್ಲಿ ನೀನ್ ಏನ್ ಮಾಡ್ತೀಯೋ ಮಾಡು. ಈ 1.5 hour ಅಲ್ಲಿ ನೀನ್ ಹೇಗ್ ಕಾಪಾಡ್ತೀಯೋ ಕಾಪಾಡು. ಅದಕ್ಕೆ ನನ್ನ ಹತ್ರ ಒಂದು ಪ್ರಣಾಳಿಕೆ ಇದೆ. ನಾನೊಂದು ಅನ್ಕೊಂಡಿದ್ದೇನೆ. ಏನ್ ಅನ್ಕೊಂಡಿದ್ಯಮ್ಮ ನೀನು? ಏನ್ ಅನ್ಕೊಂಡಿದ್ದೀನಿ ಅಂತಂದ್ರೆ, ನೈಲ್ ನದಿಯಲ್ಲಿ ಈ ಪೆಟ್ಟಿಗೆಯನ್ನ ಬಿಡುತ್ತೇನೆ, ಮಗುವನ್ನ ಮಲಗಿಸಿ. ಈ ನೈಲ್ ನದಿಯಲ್ಲಿ ಯಾವ ದಿಕ್ಕಿನಲ್ಲಿ ಬಿಡುತ್ತೇನೆ ಅಂತಂದ್ರೆ, ರಾಜನ ಮಗಳು ಬಂದು ಸ್ನಾನ ಮಾಡುವಂತ ಸ್ಥಳಕ್ಕೆ ಬಿಡುತ್ತೇನೆ. ರಾಜನ ಮಗಳು ಬಂದು ಸ್ನಾನ ಮಾಡುವಂತ ಸ್ಥಳಕ್ಕೆ ನಾನು ಬಿಡುತ್ತೇನೆ. ಸೊ ವೆನೆವರ್ ಈ ಮಗು ಆ ತಾಯಿ ಆ ರಾಜನ ಮಗಳ ಬಳಿಗೆ ಹೋಗುತ್ತಲ್ಲ, ಆಗ ನಿನ್ನ ಕೃಪೆ ಇದ್ದರೆ, ನಿನ್ನ ಚಿತ್ತವಿದ್ದರೆ ಆಕೆ ಆ ಮಗವನ್ನು ಎತ್ತುಕೊಂಡು ಸಾಕುವ ರೀತಿಯಲ್ಲಿ ನೀನು ಮಾಡು. ಇದು ನನ್ನ ಪ್ರಾರ್ಥನೆ ಅಷ್ಟೇ. ಪೆಟ್ಟಿಗೆ ಮಾಡಿದಳು, ಅದರಲ್ಲಿ ಕೂಸನ್ನ ಮಲಗಿಸಿದಳು, ನೈಲ್ ನದಿಯಲ್ಲಿ ಬಿಟ್ಟಳು. ಇಲ್ಲಿ ಟ್ವಿಸ್ಟ್ ಏನಂತಂದ್ರೆ, ಇದನ್ನೆಲ್ಲ ಅಬ್ಸರ್ವ್ ಮಾಡೋದಕ್ಕೆ ಅಕ್ಕನನ್ನ ಕಳಿಸ್ತಿದ್ದಾಳೆ, ತನ್ನ ಅಕ್ಕಳನ್ನು, ಎಲ್ಡರ್ ಸಿಸ್ಟರ್ ಕಳಿಸ್ತಿದ್ದಾಳೆ. ನೀನ್ ಹೋಗಿ ನೋಡು, ಏನಾಗುತ್ತೆ ಅನ್ನೋದು ನನಗೆ ಹೇಳು. 4ನೇ ವಚನದಲ್ಲಿ ಅದೇ ಇದೆ. 4ನೇ ವಚನ, ಕೂಸಿಗೆ ಏನಾಗುವುದೆಂದು ತಿಳಿದುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಅಷ್ಟರಲ್ಲಿ ಕಾಯ್ಕೊಂಡಿದ್ದಾಳೆ, ಏನಾಗುತ್ತೆ ಅಂತ ನೋಡ್ಲಿಕ್ಕೆ. ಅಷ್ಟರಲ್ಲಿ ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದಳು.
ಅದನ್ನು ತೆರೆದು ನೋಡುವಾಗ ಆಹಾ, ಅಳುವ ಕೂಸು. ಆಕೆ ಅದರ ಮೇಲೆ ಕನಿಕರಪಟ್ಟು, ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು. ಆಕೆ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊಲೆಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲೋ ಎಂದು ಕೇಳಲು, ಫರೋಹನ ಕುಮಾರ್ತೆ, ಹಾಗೆ ಮಾಡು ಅಂದಳು. ಆ ಸಾಕು ಹುಡುಗಿ ಸಾಕು. ಅಷ್ಟರಲ್ಲಿ ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬು ಹುಳ್ಳಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದಳು. ಅದನ್ನು ತೆರೆದು ನೋಡುವಾಗ ಆಹಾ, ಅಳುವ ಕೂಸು. ಆಕೆ ಅದರ ಮೇಲೆ ಕನಿಕರಪಟ್ಟು. ಪ್ರೇರಂ, ಆ ನೀರಿನಲ್ಲಿ, ಆ ಪೆಟ್ಟಿಗೆಯೊಳಗೆ ನೀರು ಬರುವುದಕ್ಕೆ 1.5 ತಾಸು. ಅದನ್ನ ಏನಾಗುತ್ತಿದೆ ಅಂತ ನೋಡುವುದಕ್ಕೆ ಆ ಕೂಸಿನ ಅಕ್ಕ, ಏನಾಗುತ್ತೋ ದೇವರೇ ನೀನೇ ನೋಡ್ಕೊ ಎಂಬುದಾಗಿ ಪ್ರಾರ್ಥಿಸುತ್ತಿರುವಂತ ತಾಯಿ. ಇಷ್ಟೆಲ್ಲ ಇದರ ಹಿಂದೆ ನಡೆಯುತ್ತಿರುವಾಗ ಆ ಫರೋಹನ ಮಗಳು ಬರ್ತಿದ್ದಾಳಂತೆ. ಮಗಳು ಬಂದು ಸ್ನಾನ ಮಾಡೋದಕ್ಕೋಸ್ಕರ ಬಂದಾಗ ಆ ಪೆಟ್ಟಿಗೆ ಕಂಡಳು. ಏನದು ಪೆಟ್ಟಿಗೆ? ಏನದು ಪೆಟ್ಟಿಗೆ? ತನ್ನ ದಾಸಿಯರಲ್ಲಿ ಒಬ್ಬರನ್ನ ಕಳುಹಿಸಿ, ಏನದು ತಗೊಂಡ್ ಬಂದ್ ನೋಡೋಣ. ತಗೊಂಡು ಬಂದು ಆ ಪೆಟ್ಟಿಗೆಯನ್ನ ತೆರೆದು ನೋಡಿದರೆ ಅಳುತ್ತಿರುವಂತ ಕೂಸು. ಇಮ್ಮಿಡಿಯೇಟ್ ಆಗಿ ಆಕೆಗೆ ಸ್ಟ್ರೈಕ್ ಆಯ್ತು. ಇಮ್ಮಿಡಿಯೇಟ್ ಆಗಿ ಆಕೆ ತಲೆಗೆ ಹೋಯ್ತು, ಎಸ್, ಈ ಕೂಸು ಐಗುಪ್ತ್ಯರದಲ್ಲ, ಈ ಕೂಸು ಇಬ್ರಿಯರದು, ಅಂತಂದ್ರೆ ಇಸ್ರಾಯೇಲ್ಯರದು. ಈ ವಿಷಯ ಗೊತ್ತಾದ ತಕ್ಷಣ ದೇವರು ಏನ್ ಮಾಡ್ತಿದಾರೆ ನೋಡಿ. ಆಕೆ ಅದರ ಮೇಲೆ ಕನಿಕರಪಟ್ಟು ಇಸ್ರಾಯೇಲ್ಯರಿಗೂ ಐಗುಪ್ತ್ಯರಿಗೂ ಶತ್ರುತ್ವ ಇದೆ ಇಲ್ಲಿ. ಹೌದಾ ಪ್ರೇರೆ? ಇಸ್ರಾಯೇಲ್ಯರಿಗೂ ಐಗುಪ್ತ್ಯರಿಗೂ ಶತ್ರುತ್ವ ಇದೆ. ಆ ಶತ್ರುತ್ವದಲ್ಲಿ ತನ್ನ ತಂದೆ ಕೊಟ್ಟಂತ ಆಜ್ಞೆನೆ ಇವರೆಲ್ಲರನ್ನ ಸಾಯಿಸಬೇಕು. ಗಂಡು ಮಕ್ಕಳನ್ನ, ಇಸ್ರಾಯೇಲ್ಯರಲ್ಲಿರುವಂತ ಗಂಡು ಮಕ್ಕಳನ್ನ ಸಾಯಿಸಬೇಕೆಂಬುದಾಗಿ. ಸೊ ಈ ರೀತಿಯಲ್ಲಿರಬೇಕಾದರೆ ತನ್ನ ಮಗಳು ಇಬ್ರಿಯ ಕೂಸನ್ನ ಕಂಡ ತಕ್ಷಣ ಕೋಪಿಸಿಕೊಳ್ಳಲಿಲ್ಲ. ಶತ್ರುವಿನ ಮಗು ಕೊಂದುಬಿಡಿ ಎಂಬುದಾಗಿ, ಹಂಗೆ ಬಿಟ್ಟುಬಿಡಿ, ನೀರಲ್ಲೇ ಹೋಗಿ ಸಾಯ್ಲಿ ಎಂಬುದಾಗಿ ಹೇಳ್ತಿಲ್ಲ. ಕನಿಕರಪಟ್ಟು. ಕ್ಯಾನ್ ಎನಿವನ್ ಇಮ್ಯಾಜಿನ್? ಯಾರಾದ್ರೂ ಅಂದುಕೊಳ್ಳಿಕ್ಕಾಗತ್ತಾ ಫರೋಹನ ಮಗಳು ಇಬ್ರಿಯ ಮಗನ ಆ ಕೂಸಿನ ಮೇಲೆ ಕನಿಕರ ಪಡ್ತಾರೆ ಎಂಬುದಾಗಿ? ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥದ್ದು ಏನಂತಂದ್ರೆ ಪ್ರಿಯರೇ, ನಮ್ಮ ಕೆಲಸ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ದೇವ್ರ ಕೆಲಸ ದೇವ್ರು ಮಾಡ್ತಾರೆ. ಕನಿಕರವನ್ನ ಹುಟ್ಟಿಸುವಂತ ಕೆಲಸ ಯಾರ್ದು ಅಲ್ಲಿ? ಕನಿಕರ, ಆ ಫರೋಹನ ಮಗಳ ಹೃದಯದಲ್ಲಿ ಕನಿಕರವನ್ನ ಹುಟ್ಟಿಸುವಂತ ಕೆಲಸ ಯಾರದು? ದೇವರದು. ದೇವರು ಆಕೆಯ ಹೃದಯದಲ್ಲಿ ಕನಿಕರವನ್ನ ಹುಟ್ಟಿಸಿರುವುದರಿಂದ ಆಕೆಯನ್ನ ಆ ಮಗುವನ್ನ ಎತ್ತುಕೊಂಡು ಇದು ಇಬ್ರಿಯರ ಮಕ್ಕಳಲ್ಲಿ ಒಬ್ಬನು ಎಂಬುದಾಗಿ ಯೋಚನೆ ಮಾಡಬೇಕಾದ್ರೆ ಇಲ್ಲಿ ನಾ ಅರ್ಥ ಮಾಡ್ಕೊಳ್ಬೇಕಾದಂಥದ್ದು ಏನಂತಂದ್ರೆ, ದೇವರೇ ನೀನ್ ನೋಡ್ಕೊ ಎಂಬುದಕ್ಕೆ ಕೇವಲ ಪ್ರಾರ್ಥನೆ ಮಾಡುವುದಲ್ಲ ಪ್ರೇರೆ. ಕೇವಲ ಪ್ರಾರ್ಥನೆ ಮಾಡುವುದಲ್ಲ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಜೊತೆಗೆ ಮತ್ತೊಂದನ್ನು ಕೂಡ ನಾವು ಮಾಡಬೇಕು, ಕೆಲಸ. ಮೋಶೆಯ ತಾಯಿ ಕೇವಲ ಪ್ರಾರ್ಥನೆ ಮಾಡಿಲ್ಲ, ಕೊರಗಲಿಲ್ಲ, ಚಿಂತೆ ಮಾಡ್ಲಿಲ್ಲ, ಅಯ್ಯೋ ದೇವರೇ ಏನಾಗ್ಬಿಡುತ್ತೆ ನನ್ನ ಮಗನ ಜೊತೆಗೆ ಎಂಬುದಾಗಿ. ನೋ, ಶಿ ಕೇಮ್ ಫಾರ್ವರ್ಡ್. ಆಕೆ ಮುಂದೆ ಬಂದಳು. ಆಕೆ ತನಗೆ ದೇವರು ಕೊಟ್ಟಂತ ಜ್ಞಾನವನ್ನು ಉಪಯೋಗಿಸಿಕೊಂಡಳು. ಮುಂದೆ ನಡೆಯುವಂತ ಕಾರ್ಯವನ್ನ ದೇವರ ಕೈಗೆ ಒಪ್ಪಿಸಿಕೊಟ್ಟಳು. ದೇವರು ಅದೇ ರೀತಿಯಲ್ಲಿ ನಡೆಸಿಕೊಂಡು ಬಂದಳು. ನಮ್ಮ ಬದುಕಲು ಕೂಡ ಪ್ರೇರೆ, ದೇವರ ಕೆಲಸಕ್ಕೆ ಮುಂದೆ ಬಂದಾಗ, ದೇವರೇ ನಾನು ನಿನ್ ಸೇವೆಗೆ ಮುಂದೆ ಬಂದಿದ್ದೀನಲ್ಲ, ನೀನ್ ನೋಡ್ಕೊ. ನೋ ಸರ್, ಯು ಹ್ಯಾವ್ ಟು, ನಿನ್ನ ಕೈಯಲ್ಲಿರ್ಬೇಕು, ನಿನ್ನ ಕೆಲಸ, ನಿನ್ನ ಶ್ರಮೆ ಅಲ್ಲಿರಬೇಕು. ಅದರ ನಂತರ ಮಾಡುವಂತದ್ದು ದೇವರ ಚಿತ್ತ. ಅದರ ನಂತರ ಮಾಡುವಂತದ್ದು ದೇವರ ಕೈಗಳಿಗೆ ನೀನು ಒಪ್ಪಿಸಿಕೊಟ್ಟಾಗ ದೇವರು ನಡೆಸುವಂತದ್ದು ದೇವರ ಚಿತ್ತ. ದೇವರು ನಡೆಸ್ತಾರೆ, ಬಟ್ ಅದುವರೆಗೂ ಶ್ರಮೆ ಪಡಬೇಕಾದಂತ ಜವಾಬ್ದಾರಿ ನನ್ನದು. ಈ ಗ್ಯಾಪ್ ಅಲ್ಲಿ ಏನಾಯ್ತು ಅಂತಂದ್ರೆ, ಆ ಕೂಸನ್ನು ಆ ತಾಯಿ, ಫರೋಹನ ಮಗಳು ಎತ್ತುಕೊಂಡ ತಕ್ಷಣ ಕನಿಕರಪಟ್ಟು, ಕೋಪ ಬಂದಿಲ್ಲ, ಶತ್ರುತ್ವ ನೆನಪು ಬಂದಿಲ್ಲ. ಎತ್ತುಕೊಂಡ ತಕ್ಷಣ ದೂರದಲ್ಲಿ ನೋಡುತ್ತಿದ್ದಳಲ್ಲ ಅಕ್ಕ, ಆ ಕೂಸಿನ ಅಕ್ಕ ಓಡ್ ಬರ್ತಿದ್ದಾಳೆ. ಓಡ್ ಬಂದು ಪ್ರಿಪೇರ್ ಆದಂತ ಡೈಲಾಗ್ ಹೇಳ್ತಿದ್ದಾಳೆ. ಏನದಂತಂದ್ರೆ, ಮೋಶೆ ಅಕ್ಕನಿಗೆ ಆ ಸಮಯದಲ್ಲಿ ಆ ಫರೋಹನ ಕುಮಾರ್ತೆ ಬಳಿಗೆ ಬಂದು ಮಾತನಾಡುವ ಸಮಯದಲ್ಲಿ
ಶಿ ವಾಸ್ ಅರೌಂಡ್ 6 years old. 6 ವರ್ಷದ ಒಂದು ಮಗಳು. ಓಕೆ, 6 years old. ಆ 6 years old ಇರುವಂತ ಮೋಶೆಯ ಅಕ್ಕ, ಆಕೆ ಬಳಿಗೆ ಬಂದು ಏನಂತ ಮಾತನಾಡ್ತಿದ್ದಾಳೆ ನೋಡಿ. ನಿನಗೋಸ್ಕರ, ಆಗಲೇ ಅದರ ಅಕ್ಕ ಬಂದು ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊಳೆ ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲೋ ಎಂದು ಕೇಳಲು. ಇಮ್ಮಿಡಿಯೇಟ್ ಆಗಿ ಅಕ್ಕ ಎಂಟರ್ ಆಗ್ತಿದ್ದಾಳೆ. ಯಾಕಂತಂದ್ರೆ ತಾಯಿ ಆಲ್ರೆಡಿ ಮನೇಲಿ ಏನಂತಾರೆ, ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಏನಂತ, ಇದು ನನ್ನ ಪ್ರಣಾಳಿಕೆ, ಇದು ನನ್ನ ಉದ್ದೇಶ. ಒಂದು ವೇಳೆ ದೇವರು ನಾನು ಅಂದುಕೊಂಡ ಹಾಗೆ ನಿಮ್ಮ ತಮ್ಮನನ್ನ ಮೋಶೆಯ ಫರೋಹನ ಮಗಳು ತೆಗೆದುಕೊಂಡರೆ, ಇಮ್ಮಿಡಿಯೇಟ್ ಆಗಿ ನೀನ್ ತಡ ಮಾಡಬಾರ್ದು, ಇಮ್ಮಿಡಿಯೇಟ್ ಆಗಿ ನೀನ್ ನಿಲ್ಲಬಾರ್ದು. ಆಕೆ ಮುಂದೆ ಹೋಗ್ಬೇಕು. ಹೋಗಿ ಏನಂತ ಹೇಳ್ಬೇಕಂತಂದ್ರೆ, ಈ ಮಗುವನ್ನ ನನ್ನ ತಮ್ಮ ಅಂತ ಯೂಸ್ ಮಾಡಬಾರ್ದಲ್ಲಿ. ನನ್ನ ತಮ್ಮ ಇವನು ಅಂತ ಹೇಳ್ಬಾರ್ದು. ನನ್ನ ತಮ್ಮ ಅಂತ ಹೇಳಿದ್ರೆ ನಿನ್ನ ಬಿಡಲ್ಲ. ಆಮೇಲೆ ಈ ಕೂಸನ್ನ ಹಾಲು ಕೊಟ್ಟು ಬೆಳೆಸೋದಕ್ಕೆ ನಮ್ಮಮ್ಮನ ಕರ್ಕೊಂಡ್ ಬರಲ್ಲ ಅಂತ ಮತ್ತೆ ನಮ್ಮಮ್ಮ ಅಂತ ಹೇಳ್ಬಾರ್ದು. ನೀನು ಏನ್ ಹೇಳ್ಬೇಕು, ಈ ಕೂಸನ್ನ ಹಾಲು ಕೊಟ್ಟು ಬೆಳೆಸೋದಕ್ಕೆ ಯಾರಾದ್ರೂ ಒಬ್ಬ ದಾದಿಯನ್ನ ಕರ್ಕೊಂಡ್ ಬರ್ಬೇಕಾ? ಯಾಕಂತಂದ್ರೆ ತುಂಬಾ ಜನರನ್ನ ನಿಮ್ಮಪ್ಪ ಸಾಯಿಸ್ಬಿಟ್ಟಿದ್ದಾರೆ. ತುಂಬಾ ಜನ ಮಕ್ಕಳನ್ನ ನಿಮ್ಮಪ್ಪ ಸಾಯಿಸ್ಬಿಟ್ಟಿದ್ದಾರೆ. ಅವ್ರಿಗೂ ಅಂತ ತಾಯಿ ಹಾಳು ಕೊಡುವಂತ ತಾಯಿ ತುಂಬಾ ಜನ ಇದ್ದಾರೆ. ಕರ್ಕೊಂಡ್ ಬರಲ್ಲ, ಒಬ್ಬ ದಾದಿಯನ್ನ ನಾನು ಕರ್ಕೊಂಡ್ ಬರಲ್ಲ ಅಂತ ಕೇಳಿದಾಗ, ಎಸ್ ಯು ಹ್ಯಾವ್ ಟು. ಪ್ರೇರೆ 6 ವರ್ಷದ ಒಂದು ಮಗಳಿಗೆ, 6 ವರ್ಷವಿರುವಂತ ಒಂದು ಬಾಲಕಿಗೆ ತನ್ನ ತಾಯಿ ಮಾಡಿದಂತ ಹಿತೋಪದೇಶ ತನ್ನ ತಮ್ಮನನ್ನ ಕಾಪಾಡುವಂತೆ ಮಾಡಿತು. ಮತ್ತೆ ಹೇಳ್ತೇನೆ, 6 ವರ್ಷವಿರುವಂತ ಮೋಶೆಯ ಅಕ್ಕ ತನ್ನ ತಾಯಿ ಮಾಡಿದಂತ ಹಿತೋಪದೇಶ, ಮಗಳೇ ನೀನು ಆ ಮಗುವನ್ನ ಸ್ತ್ರೀ ತೆಗೆದುಕೊಂಡ ತಕ್ಷಣ ನೀನು ಓಡೋಗಿ ಮಾತಾಡ್ಬೇಕು. ಏನಂತಂದ್ರೆ, ನನ್ನ ಮಗನನ್ನ ಈ ಕೂಸಿಗೆ ದಾದಿಯನ್ನ ನೀನು ಕರ್ಕೊಂಡ್ ಬರ್ಬೇಕಾ ಎಂಬುದಾಗಿ ಕೇಳಬೇಕು ನೀನು. ಪ್ರೇರೆ 6 ವರ್ಷವಿರುವಂತ ಕೂಸಿಗೆ ಶಿ ನೋಸ್ ನಥಿಂಗ್. ಆಕೆ ಗೊತ್ತಿರುವಂತದ್ದೊಂದೇ, ಅವರಮ್ಮ ಹೇಳಿದಂತೆ ಕೆಲಸ ಮಾಡ್ಬೇಕು. ಅವರಮ್ಮ ಹೇಳಿದಂತ ಕೆಲಸ ಮಾಡ್ಬೇಕು. ಇವತ್ತು ದೇವರು ನಮಗೆ ಮಕ್ಕಳನ್ನ ಕೊಟ್ಟಿರ್ಬೇಕಾದ್ರೆ, ಈ ನಮ್ಮ ಮಕ್ಕಳನ್ನ ಹೇಗೆ ನಾವು ದೇವರಲ್ಲಿ ಬೆಳೆಸ್ತಿದ್ದೇವೆ, ಏನ್ ಹೇಳ್ಕೊಡ್ತಿದ್ದೇವೆ ಅವರಿಗೆ? ವಾಟ್ ಆರ್ ವಿ ಟೀಚಿಂಗ್ ದೆಮ್? ಏನ್ ಹೇಳ್ಕೊಡ್ತಿದ್ದೇವೆ? ಏನ್ ಹೇಳ್ಕೊಟ್ಟವರನ್ನ ದೇವರಲ್ಲಿ ಬೆಳೆಸುವಂತದ್ದನ್ನ ಹೇಳ್ಕೊಡ್ತಿದ್ದೇವೆ, ಅಥವಾ ದೇವರಲ್ಲಿ ಬೆಳೆಯದೆ ಲೋಕದಲ್ಲಿ ಬಿದ್ದು ಹಾಳಾಗುವಂತದ್ದನ್ನ ಹೇಳ್ಕೊಡ್ತಿದ್ದೇವೆ? ತುಂಬಾ ಜನ ಕ್ರೈಸ್ತ ತಂದೆ ತಾಯಿಗಳು, ಕ್ರೈಸ್ತ ಪೋಷಕರು ಹೇಳುವಂತ ಮಾತೇನು ಗೊತ್ತು ಪ್ರೇರೆ? ಚಿಕ್ಕವನು ಹೇಳಿದ ಮಾತು ಕೇಳಲ್ಲ. ಚಿಕ್ಕ ಪಾಪು ಇನ್ನು ಅವನು ಹೇಳಿದ ಮಾತು ಕೇಳಲ್ಲ. ಅಂದ್ರೆ ಇಲ್ಲಿ ಮೋಶೆ ಅಕ್ಕಳಾಗಿರುವಂತ ಮಿರಿಯಾಮಳ್ ಏನಾದ್ರು ದೊಡ್ಡ ಕತ್ತೆ ತರ ಏನಾದ್ರು ಬೆಳೆದು ಬಿಟ್ಟಿದ್ದಾಳೆ? ದೊಡ್ಡ ವಯಸ್ಸೇನಾದ್ರು ಇದೆಯಾ? ಇಲ್ವಲ್ಲ ಪ್ರೇರೆ. ಶಿ ಸ್ಟಿಲ್ 6 years old. ಆಕೆಯನ್ನ ತನ್ನ ತಾಯಿ ಟ್ರೈನ್ ಮಾಡಿರುವಂತ ರೀತಿ ಹೇಗೆ ಅಂತಂದ್ರೆ, ನಿನ್ನ ತಮ್ಮನು ಕಾಪಾಡಲ್ಪಡಬೇಕಂತಂದ್ರೆ ನೀನ್ ಮುಂದೆ ಹೋಗ್ಬೇಕು, ನೀನ್ ಹೋಗ್ಬೇಕು ಮಗಳೇ, ನೀನ್ ಹೋಗಿ ಈ ತರ ಮಾತುಗಳನ್ನ ಆಡಬೇಕು. ಹೇಳಿಕೊಟ್ಟದ್ದರಿಂದ ತನ್ನ ತಕ್ಕ ಮುಂದೆ ಬಂದು ಮಾತನಾಡಿದಳು. ನಾವಿವತ್ತು ನಮ್ಮ ಮಕ್ಕಳಿಗೆ ಏನ್ ಹೇಳ್ಕೊಡ್ತಿದ್ದೇವೆ? ನಮ್ಮ ಮಕ್ಕಳ ಬಾಯಿಂದ ಏನ್ ಹೊರಟು ಬರುತ್ತದೆ? ನಮ್ಮ ಮಕ್ಕಳು ಏನ್ ನೋಡ್ತಿದ್ದಾರೆ? ನಮ್ಮ ಮಕ್ಕಳು ಹೇಗೆ ದೇವರಿಗೋಸ್ಕರ ನಿಲ್ತಿದ್ದಾರೆ? ಇಲ್ಲ, ದೊಡ್ಡವನಾದ್ಮೇಲೆ ಕಳ್ತ್ಕೋತಾನೆ ನನ್ ಮಗ. ದೊಡ್ಡವನಾದ್ಮೇಲೆ ಏನು ಕಳ್ತ್ಕೊಳ್ಳಲ್ಲ. ದೊಡ್ಡವನಾದ್ಮೇಲೆ ಕಳ್ತುಕೊಳ್ಳುವಂಥದ್ದು ಒಳ್ಳೇದೇನು ಇರೋದಿಲ್ಲ ಪ್ರೇರ. ದೊಡ್ಡವನಾದ್ಮೇಲೆ ದಯವಿಟ್ಟು ಈ ಮಾತುಗಳನ್ನ ಕೇಳ್ತಿರುವಂತ ತಂದೆ ತಾಯಿಗಳು, ಇನ್ನು ನಮ್ಮ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿದ್ದರೆ, ಇನ್ನು ದೇವರು ನಮಗೆ ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಾರೆ, ಆ ಮಕ್ಕಳನ್ನ ಸರಿಯಾದಂತ ರೀತಿಯಲ್ಲಿ ಬೆಳೆಸೋದಕ್ಕೆ ದಯವಿಟ್ಟು ಪ್ರಯತ್ನಿಸೋಣ. ಅದು ದೇವರು ನಮಗೆ ಕೊಟ್ಟಂತ ಜವಾಬ್ದಾರಿ. ತಂದೆ ತಾಯಿಗಳಾಗಿ ನಾವೇ ಮಕ್ಕಳನ್ನ ಬೆಳೆಸಿಲ್ಲ ಅಂತಂದ್ರೆ ಸಾಧ್ಯವೇ ಇಲ್ಲ, ಅವರು ಬೆಳೆಯಲ್ಲ. ಮಕ್ಕಳು ಅಪ್ಪ ಅಮ್ಮನಿಗಿಂತ ಬುದ್ಧಿವಂತರು, ಹೇಳ್ತಿದ್ದೇನೆ. ಮಕ್ಕಳು ಅಪ್ಪ ಅಮ್ಮನಿಗಿಂತ ಬುದ್ಧಿವಂತರು. ಅವ್ರಿಗೆ ಯಾರ ಹತ್ರ ಹೋದ್ರೆ ಕೆಲ್ಸ ಆಗುತ್ತೋ ಅವ್ರಿಗೆ ಗೊತ್ತು. ಯಾರ ಹತ್ರ ನೈಸ್ ಆಗಿ ಮಾತಾಡಿ ಬಿಸ್ಕೆಟ್ ಹಾಕಿದ್ರೆ ಬಿಸ್ಕೆಟ್ಗೆ ಬೀಳ್ತಾರೋ ಅವ್ರಿಗೆ ಚೆನ್ನಾಗ್ ಗೊತ್ತು. ಅಮ್ಮ ತುಂಬಾ ಸತಿ ಬಿದ್ದೋಗ್ತಾರೆ, ಅಮ್ಮನ ಹತ್ರ ಬಂದು ಬಿಸ್ಕೆಟ್ ಹಾಕ್ತಾರೆ. ಅಮ್ಮ ಹಾಗೆ ಹೀಗೆ. ಅಪ್ಪನ ಹತ್ರ ಹೋದ್ರೆ ಇದು ಕೆಲ್ಸ ಆಗಲ್ಲ, ಅಮ್ಮ ಹತ್ರ ಹೋದ್ರೆ ಇದು ಖಂಡಿತ ಕೆಲ್ಸ ಆಗತ್ತೆ ಅಂತ ಗೊತ್ತು. ಅಮ್ಮ ಹತ್ರ ಹೋಗ್ತಾರೆ, ಕ್ರೀಮ್ ಬಿಸ್ಕೆಟ್ ಹಾಕ್ತಾರೆ, ಅಮ್ಮ ಕರ್ಗೋಗ್ಬಿಡ್ತಾಳೆ, ಕೆಲ್ಸ ಮುಗೀತು. ನೆಕ್ಸ್ಟ್ ಇನ್ನೊಂದು ಕೆಲ್ಸಕ್ಕೆ ಅಮ್ಮನ ಹತ್ರ ಹೋದ್ರೆ ಆಗಲ್ಲ, ಅಪ್ಪ ಹತ್ರ ಹೋಗ್ತಾರೆ, ಅಪ್ಪ ಹತ್ರ ಹೋಗ್ಬಿಟ್ರು ಅಪ್ಪ. ಈ ತರ ಮಕ್ಕಳು ತುಂಬಾ ಬುದ್ಧಿವಂತರು ಪ್ರೇರೆ. ನಾವ್ ಅಂದ್ಕೊಳ್ತೇವೆ ನನ್ ಮಗ ಅಮಾಯಕ, ನನ್ನ ಮಗಳು ಅಮಾಯಕ. ನೋ, ತುಂಬಾ ಬುದ್ಧಿವಂತರು.
ಆ ಬುದ್ಧಿವಂತವಾದಂತ ಮಕ್ಕಳನ್ನ ದೇವರಿಗೋಸ್ಕರ ನಿಲ್ಲಿಸಬೇಕು, ದೇವರಿಗೋಸ್ಕರ ಉಪಯೋಗಿಸಬೇಕು. ಅವರ ಬಾಯಿಂದ ದೇವರ ಮಾತುಗಳು ಹೊರಡಬೇಕು, ಅವರು ದೇವರಿಗೋಸ್ಕರ ನಿಲ್ಲಬೇಕು. ನಾವು ಆ ರೀತಿ ಅವ ಮಕ್ಕಳನ್ನ ಬೆಳೆಸಬೇಕು. ಹೇಗಾದರೆ ತನ್ನ ತಾಯಿ ಮಿರಿಯಾಮಳನ್ನ ಬೆಳೆಸಿದಳು. ಹಾಗಾಗಿ ಪ್ರೇರೆ, ನಾವು ನಮ್ಮ ಮಕ್ಕಳನ್ನ ಸರಿಯಾದಂತ ರೀತಿಯಲ್ಲಿ ಬೆಳೆಸಿದ್ರೆ ಅವರು ಮತ್ತೊಬ್ಬರನ್ನ ಕಾಪಾಡುವಂತ ಸ್ಥಿತಿಗತಿಗಳಿಗೆ ಬೆಳೀತಾರೆ. ದೇವರ ಆ ರೀತಿ ಉಪಯೋಗಿಸಿಕೊಳ್ತಾರೆ. ಮಿರಿಯಾಮಳು ಬಂದು ಈ ರೀತಿಯಾಗಿ ಮೋಶೆ ಅಕ್ಕಳು ಬಂದು, ಏನಮ್ಮ ನಿಮಗೆ ದಾದಿ ಬೇಕಾ, ನಾನು ಕರ್ಕೊಂಡ್ ಬರ್ತೇನೆ ಎಂಬುದಾಗಿ ಹೇಳಿದಾಗ, ಹೌದು ನನಗೆ ದಾದಿ ಬೇಕು, ಕರ್ಕೊಂಡ್ ಬಾ ಅಂತ ಕೇಳಿದಾಗ ಯಾರೋ ಬೇರೆ ಥರ್ಡ್ ಪರ್ಸನ್ ಕರ್ಕೊಂಡ್ ಬಂದಿಲ್ಲ, ತನ್ನ ತಾಯಿಯನ್ನೇ ಕರ್ಕೊಂಡು ಬಂದಳು. ತಾಯಿಯನ್ನ ಕರ್ಕೊಂಡು ಬಂದು ಆಗ ನಡೀತಿರುವಂತ ಸಂದರ್ಭ ನೋಡಿ, 8ನೇ ವಚನ. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆತಂದಳು. ಫರೋಹನ ಕುಮಾರ್ತೆ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. ಅವನು ಆಕೆಗೆ ಮಗನಾದನು. ಇವನನ್ನು ನೀರಿನೊಳಗಿನಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು. ಸಾಕು. ಸೊ ತನ್ನ ತಾಯಿಯನ್ನ ತೆಗೆದುಕೊಂಡು ಬಂದಾಗ ತಾಯಿಯ ಮಗವನ್ನ ನೋಡ್ಬಿಟ್ಟು ನನ್ನ ಮಗ ಅಂತ ಹೇಳ್ಬಿಟ್ಟು ಅಲ್ಲಿ ಸುಮ್ಮನೆ ಕಣ್ಣೀರ್ ಬಿಟ್ಕೊಂಡು ಓವರ್ ಆಕ್ಟಿಂಗ್ ಮಾಡ್ಲಿಕ್ಕೆ ಹೋಗಿಲ್ಲ. ಆ ರಾಜನ ಮಗಳ ಹತ್ರ ಬಂದು ಕರೆದ್ರಂತೆ, ನೋಡು ನನಗೆ ಈ ಮಗು ಸಿಕ್ಕಿದೆ, ನಿಮ್ ಮಕ್ಕಳಲ್ಲಿ ಯಾರೋ ಈ ಮಗು ಇದು, ನಾನು ಈ ಮಗುವನ್ನ ಬೆಳೆಸ್ಬೇಕಂತ ಅನ್ಕೊಂತಿದ್ದೇನೆ. ಇವನು ದೊಡ್ಡವನಾಗೋವರೆಗೂ ನಿನಗೆ ಹಾಲು ಕೊಟ್ಟು ಬೆಳೆಸು. ಇದೆಲ್ಲ ನೋಡ್ಕೊಳಕ್ಕೆ ನಿನ್ಗೇನ ಸಂಬಳ ಬೇಕಾ? ಎಷ್ಟು ಬೇಕು ನಿನಗೆ? ಎಷ್ಟಾದ್ರೂ ಕೊಡಿ ಅಮ್ಮ, ನಿಮ್ ಇಷ್ಟ. ಓಕೆ, ಸಂಬಳ ಕೊಡ್ತೇನೆ, ನೀನ್ ದೊಡ್ಡವನಾಗೋವರೆಗೂ ನೀನ್ ನೋಡ್ಕೊ, ದೊಡ್ಡವನಾಗೋವರೆಗೂ ನೀನ್ ಇವನ್ಗೆ ಹಾಲು ಕೊಟ್ಟು ಬೆಳೆಸ್ಬೇಕು. ಓಕೆ, ಡನ್. 1.5 ತಾಸಿನ ಮೊದಲು ನನ್ನಿಂದ ಬೆಳೆಸಕ್ಕಾಗಲ್ಲ ಎಂಬುದಾಗಿ ಬಿಟ್ಟಂತ ಮಗು, ಕಣ್ಣೀರಿನಿಂದ ದೇವರ ಮೇಲೆ ಭಾರ ಹಾಕಿ ಬಿಟ್ಟಂತ ಮಗು 1.5 ತಾಸಿನ ನಂತರ ಮತ್ತೆ ಕೈಗೆ ಬಂದು ನೀನು ಬೆಳೆಸಬೇಕು, ನೀನ್ ನೋಡ್ಕೋಬೇಕು ಎಂಬುದಾಗಿ ಹೇಳಿದಾಗ ಪ್ರೇರೆ, ಆ ಫರೋಹನ ಕುಮಾರ್ತೆಯ ಬಳಿಯಿಂದ ಹೊರಬಂದು ಆ ಫರೋಹನ ಕುಮಾರ್ತೆ ರೋಡ್ ದಾಟ್ಕೊಂಡು ಪಕ್ಕದ ರೋಡ್ಗೆ ಬಂದಿದ ತಕ್ಷಣ ಆ ತಾಯಿಯ ರಿಯಾಕ್ಷನ್ ಹೇಗಿರುತ್ತೆ? ಎಸ್, ನನ್ನ ದೇವರು ನನಗೆ ಮಾಡಿದರು. ಎಸ್, ನನ್ನ ದೇವರು ನನ್ನ ಮಗನನ್ನ ಕಾಪಾಡಿದ್ರು. ನನ್ನ ದೇವರು ನನ್ನ ಮಗನನ್ನ ನನಗೆ ಮತ್ತೆ ಕೊಟ್ರು. ನನ್ನ ದೇವರು ನನ್ನ ಮೊರೆಯನ್ನ ಕೇಳಿದರು. ದೇವರು ಕೊಡುವಂತ ಕಿಕ್ಕಿರುತ್ತೆ ನೋಡಿ ಪ್ರೇರೆ, ಬಹಳ ಅದ್ಭುತವಾಗಿರುತ್ತೆ. ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡಿದಾಗ ಬರುವಂತ ಕಿಕ್ಕಿದೆ ನೋಡಿ, ಕಿಕ್. ಎಸ್, ಆ ಕಿಕ್ ಬಹಳ ಅದ್ಭುತವಾಗಿರುತ್ತೆ. ತುಂಬಾ ಸಲ ನಮ್ಮ ಕೈಯಿಂದ ಹೋಯ್ತು ಅಂತ ನಾವು ಅಂದ್ಕೊಳ್ತೇವೆ. ನಿನ್ನ ಕೈಯಿಂದ ಹೋಗಿಲ್ಲ, ಅದ ನಿನ್ನ ಕೈಗೆ ನಾನು ಕೊಡ್ತಿದ್ದೇನೆ ಸಂಪೂರ್ಣವಾಗಿ ಎಂಬುದಾಗಿ ದೇವರು ನಮ್ಮ ಕೈಗಳಿಗೆ ಕೊಟ್ಟಾಗ ಆ ನಡೆಸುವಂತ ರೀತಿಯ ಕಾರ್ಯ ಬಹಳ ಅದ್ಭುತವಾಗಿರುತ್ತೆ ಪ್ರೇರೆ. ಮೋಶೆಯ ಅಮ್ಮ, ಮೋಶೆಯ ತಾಯಿ, ಆ ಅನುಭವ ಜಸ್ಟ್ ವಿ ಥಿಂಕ್, ನಾವು ಯೋಚನೆ ಮಾಡೋಣ, ಹೇಗೆ ಎಷ್ಟು ಕಣ್ಣೀರು ಸುರಿಸಿರಬಹುದು, ಎಷ್ಟು ಮುದ್ದಿಟ್ಟಿರ್ಬೋದು ಆ ಮಗುವಿಗೆ, ಮತ್ತೆ ಎಷ್ಟು ಮನೆಗೆ ಬಂದು ಎಷ್ಟು ಪ್ರಾರ್ಥನೆ ಮಾಡಿರ್ಬೋದು, ಎಷ್ಟು ದೇವರಿಗೆ ಕೃತಜ್ಞತೆಗಳು ಹೇಳಿರ್ಬೋದು. ದೇವರೇ, ನನ್ನ ಪ್ರಾರ್ಥನೆ ಕೇಳಿದ್ಯಾ ಸ್ವಾಮಿ, ನನ್ನ ಮೊರೆಯನ್ನ ಕೇಳಿದ್ಯಾ ಕರ್ತನೆ, ನನ್ನ ಪ್ರಾರ್ಥನೆ, ನನ್ನ ಕೂಗನ್ನ ಕೇಳಿ ನನ್ನ ಮಗನನ್ನ ನನಗೆ ವಾಪಸ್ ಕೊಟ್ಟಲ್ಲಪ್ಪ. ಅದು ಕೂಡ ಲೀಗಲಿ, ಯಾರು ಬಂದು ಪ್ರಶ್ನಿಸ್ಲಿಕ್ಕಾಗಲ್ಲ ನನ್ನನ್ನ. ಅದು ಕೂಡ ಮತ್ತೆ ಆ ಮಗನನ್ನ ಬೆಳೆಸೋದಕ್ಕೆ ಸಂಬಳವನ್ನು ಕೊಟ್ಟಲ್ಲ. ದೇವರ ಪ್ರೇರೆ ಕೆಲವೊಮ್ಮೆ ಮಾಡುವಂತ ರೀತಿ, ನಾವು ದೇವರನ್ನ 1 ರೂಪಾಯಿ ಕೇಳಿದ್ರೆ ದೇವ್ರು 100 ರೂಪಾಯಿ ಕೊಟ್ಬಿಡ್ತಾರೆ. ನಾವು ಕೇಳೋದು 1 ರೂಪಾಯಿ, ದೇವರು ಕೊಡುವಂತದ್ದು 100 ರೂಪಾಯಿ. ಮೆಂಟಲ್ ಆಗ್ಬಿಡ್ತೇವೆ ನಿಜವಾಗ್ಲು. ದೇವರು ನಡೆಸುವಂತ ರೀತಿ ಹಾಗಿರುತ್ತೆ. ಆ ರೀತಿಯಾಗಿ ಮೋಶೆಯ ತಾಯಿಯನ್ನು, ಮೋಶೆಯ ಜೀವನವನ್ನು ದೇವರು ಬದಲಾಯಿಸುತ್ತಾ, ರೂಪಿಸುತ್ತಾ, ಅನೇಕ ಅಡೆತಡೆಗಳಿಂದ ಮೋಶೆಯನ್ನ ನಡೆಸಿಕೊಂಡು ಬರುತ್ತಿರುವಾಗ, ಮೋಶೆ ದೊಡ್ಡವನಾದ ಮೇಲೆ ಮತ್ತೆ ಆ ಮಗನನ್ನ ಕರ್ಕೊಂಡು ಬಂದ್ರು. ಎಲ್ಲಿಗೆ? ಫರೋಹನ ಮಗಳ ಮುಂದೆ ಕರ್ಕೊಂಡು ಬಂದಾಗ, ದೊಡ್ಡವನ ಅಂದ್ರೆ ಎಷ್ಟು ದೊಡ್ಡವನು? 20 ವರ್ಷ, 30 ವರ್ಷ, ಎಷ್ಟು ದೊಡ್ಡವನು ಅಂತಂದ್ರೆ, ಶಾಸ್ತ್ರ, ಬೈಬಲ್ ಪಂಡಿತರು ಹೇಳುವಂತದ್ದು ಏನಂತಂದ್ರೆ, ಈಸ್ ಅಬೌಟ್ 10 years old. 10 ವರ್ಷದ ಹುಡುಗನಾದಾಗ ಆ ಫರೋಹನ ಮಗಳ ಬಳಿಗೆ ತನ್ನ ತಾಯಿ ಕರ್ಕೊಂಡು ಬಂದ್ರು. ಈ 10 ವರ್ಷದಲ್ಲಿ ಏನೇನ್ ಹೇಳ್ಕೊಟ್ಟಿದ್ದಾಳೆ ಅಂತಂದ್ರೆ, ತನ್ನ ಬಟ್ಟೆ ತಾನು ಹಾಕೊಳ್ಳೋದನ್ನ ಹೇಳ್ಕೊಟ್ಟಿದ್ದಾಳೆ,
ಊಟ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ, ಸ್ನಾನ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ಇವೆಲ್ಲ ತನ್ನ ಕೆಲಸ ತಾನು ಮಾಡುವ ಮಟ್ಟಿಗೆ ಆ ಮಗನನ್ನ ಬೆಳೆಸಿ ಇನ್ನ ಬೇರೆಯವರ ಮೇಲೆ ಡಿಪೆಂಡೆಂಟ್ ಆಗಲ್ಲ ಎಂಬುದಾಗಿ ಹೇಳಿ ಆ ಮಗನನ್ನ ಕರ್ಕೊಂಡ್ ಬಂದು ಫರೋವನ ಕುಮಾರ್ತೆ ಹತ್ರ ಬಿಟ್ಟು, ಫರೋವನ ಮಗಳ ಹತ್ರ ಬಿಟ್ಟು. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥದ್ದು ಏನಂತಂದ್ರೆ, ಇಲ್ಲಿ ತನ್ನ ತಾಯಿ ಕೇವಲ ಬಟ್ಟೆ ಹಾಕೊಳ್ಳೋದು, ಊಟ ಮಾಡೋದು, ಸ್ನಾನ ಮಾಡೋದನ್ನ ಮಾತ್ರ ಹೇಳ್ಕೊಟ್ಟಿಲ್ಲ, ದೇವರನ್ನು ಕುರಿತಾದಂತ ನಿಗೂಢವಾದಂತ ಸಂಗತಿಗಳನ್ನ ತನ್ನ ತಾಯಿ ಹೇಳ್ಕೊಟ್ರು. ನಿಗೂಢವಾದಂತ ಸಂಗತಿಗಳನ್ನ ಏನಂತಂದ್ರೆ, ಮಗನೇ, ನಿಮ್ಮ ತಾತ ಯಾರು? ನನ್ನ ತಾತ ಯಾಕೋಬ. ಯಾಕೋಬನ್ ನಿಮ್ ತಾತ? ಹೌದಾ? ಅವರಪ್ಪ ಇದ್ದಾನೆ. ಯಾರು? ಇಸ್ಸಾಕನು. ಹೌದಾ? ಅವರ ತಂದೆನೂ ಇದ್ದಾರೆ. ಯಾರು? ಅಬ್ರಹಾಮನು. ಈ ಮೂವರಿಗೂ ದೇವರೊಬ್ಬನಿದ್ದಾನೆ. ಯಾರಮ್ಮ? ಯಾರು ಆ ದೇವರು? ಯಾರು? ಏನ್ ಆತನ ಹೆಸರು? ನೋ, ಆತನ ಹೆಸರನ್ನು ನೀನು ಎತ್ತಬಾರದು. ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು, ಇಸ್ರಾಯೇಲರಿಗೆ ದೇವರೊಬ್ಬನಿದ್ದಾನೆ. ಆತನ ಕಾಪಾಡ್ತಾರೆ, ಆತನ ನಡೆಸ್ತಾನೆ, ಆತನು ನಮ್ಮೆಲ್ಲರನ್ನ ನಡ್ಸ್ಕೊಂಡು ಹೋಗ್ಬಿಡ್ತಾರಪ್ಪ. ಇದು ನಮ್ಮದು ದೇಶವಲ್ಲ. ಹೌದಮ್ಮ, ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದೇನಲ್ಲ, ಇದು ನಮ್ದಲ್ವಾ? ಇದು ನಮ್ದಲ್ಲ. ನಮ್ದು ಮತ್ತೊಂದು ದೇಶವಿದೆ, ಮತ್ತೊಂದು ಊರಿದೆ, ಕಾನಾನ್ ದೇಶ, ಹಾಲು ಜೇನು ಹರಿಯುವಂತ ದೇಶ. ಆ ದೇಶಕ್ಕೆ ದೇವರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಮಗನೇ, ಆತನ ನಡೆಸ್ತಾನೆ. ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತಂದ್ರೆ 10 ವರ್ಷ ಬರೋವರೆಗೂ ಆ ತಾಯಿ ತನ್ನ ಮಗನಿಗೆ ಕಿವಿಯಲ್ಲಿ ರಿಪೀಟೆಡ್ ಆಗಿ ಹೇಳಿದಂಥದ್ದು ಒಂದೇ ಒಂದು, ದೇವರು, 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 ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ಹೇಳುತ್ತಾ 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 ಆ ಮಗನನ್ನ ಬೆಳೆಸಿದಾಗ ಪ್ರೇರೆ, ಈ ಮಾತು 10ನೇ ವರ್ಷದ ಹುಡುಗನನ್ನ ತನ್ನ ತಾಯಿ ಹೋಗ್ಬಿಟ್ಟು ಫರೋವನ ಕುಮಾರ್ತೆಗೆ ಒಪ್ಪಿಸಿಕೊಟ್ಟ ನಂತರ ಆವತ್ತಿಂದ ಯಾವತ್ತೂ ಕೇಳಿಲ್ಲ ಮೋಶೆ ಈ ಮಾತನ್ನ. ಯಾವತ್ತೂ ಈ ಮಾತನ್ನ ಕೇಳಿಲ್ಲ. ಈ ಮಧ್ಯದಲ್ಲಿ ಒಂದು ಸಂದರ್ಭ ನಡೆಯುತ್ತೆ. ಇಬ್ರಿಯನು ಐಗುಪ್ತನ್ ಇಬ್ರು ಜಗಳ ಆಡ್ತಿರ್ಬೇಕಾದ್ರೆ ಈ ಮೋಶೆಗೆ ಕೋಪ ಬರುತ್ತೆ. ಕೋಪ ಬಂದ್ಬಿಟ್ಟು ಇಬ್ರಿಯನಿಗೋಸ್ಕರ ಐಗುಪ್ತನನ್ನ ಸಾಯಿಸ್ಬಿಟ್ಟು ಮಣ್ಣಲ್ಲಿ ಮುಚ್ಚಿಟ್ಬಿಡ್ತಾನೆ ಅಂತಂದ್ರೆ ತುಂಬಾ ಬಲ ಇದೆ. ಸೊ ಮುಚ್ಚಿಟ್ಬಿಡ್ತಾನೆ. ಇದು ಎಲ್ಲಿ ರಾಜನ್ಗೆ ಗೊತ್ತಾಗ್ಬಿಡುತ್ತೆ ಎಂಬುದಾಗಿ ಅನ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ. ಮಾರನೇ ದಿನ ಮತ್ತೆ ಇದೇ ರೀತಿ ಜಗಳ ಆಡಬೇಕಾದ್ರೆ ಒಬ್ಬನ್ ಬಂದೇ ಹೇಳ್ತಾನೆ, ಐಗುಪ್ತನ್ ಬಂದೇ ಹೇಳ್ತಾನೆ, ನೀನು ಮೊನ್ನೆ ಸಾಯಿಸ್ದಂಗೆ ಏನಾದ್ರು ಸಾಯಿಸ್ಬಿಟ್ಟು ಮಣ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಹೇಳಿದಾಗ, ಅಯ್ಯೋ ಗೊತ್ತಾಗ್ಬಿಡ್ತಾ, ಹೆಂಗ್ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು, ಇದು ರಾಜನಿಗೆ ಗೊತ್ತಾಗ್ಬಿಟ್ರೆ ನನಗೆ ಕೊಂದು ಬಿಡ್ತಾನೆ ಅಂತ ಹೇಳಿ ಓಡೋಗ್ಬಿಟ್ಟು ಮಿದ್ಯಾನ್ ದೇಶದಲ್ಲಿ, ಮಿದ್ಯಾನ್ ಅರಣ್ಯದಲ್ಲಿ ತಿರುಗಾಡುತ್ತಿರಬೇಕಾದ್ರೆ 7 ಜನ ಸ್ತ್ರೀಯರು, ಅಕ್ಕ ತಂಗಿಯರು ತಮ್ಮ ಕುರಿಗಳಿಗೆ ನೀರನ್ನು ಹಾಕಬೇಕಾದ್ರೆ ಯಾರೋ ಬಂದು ತೊಂದರೆ ಕೊಡ್ತಾರೆ. ಅವರನ್ನು ಕೂಡ ಎದುರಿಸಿ ಆ ಕುರಿಗಳೆಲ್ಲದಕ್ಕೂ, ಆ ಮಂದೆ ಎಲ್ಲದಕ್ಕೂ ನೀರ್ ಹಾಕ್ತಾರೆ. ಸೊ ಈ ರೀತಿ ನೀರ್ ಹಾಕ್ಬಿಟ್ಟ ನಂತರ ಆ 7 ಜನ ಮಕ್ಕಳು ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ, ಏನಮ್ಮ ಇವತ್ತು ಬೇಗ ಬಂದ್ಬಿಟ್ರಿ, ತುಂಬಾ ಇಷ್ಟು ದಿನ ಲೇಟ್ ಆಗ್ತಿತ್ತಲ್ಲ, ಏನ್ ಬೇಗ ಬಂದ್ರೆ ಅಂತ ಹೇಳಿ ಅವ್ರ ಅಪ್ಪ ಕೇಳಿದಾಗ, ಇಲ್ಲ ಅಯ್ಯ, ದಾರಿಯಲ್ಲಿ ಅರಣ್ಯದಲ್ಲಿ ನಮ್ಗೊಬ್ಬ ಸಿಕ್ಕದ, ನಮ್ಗೆ ತುಂಬಾ ಹೆಲ್ಪ್ ಮಾಡ್ದ, ನೀರೆಲ್ಲ ಎತ್ಕೊಡೋದಕ್ಕೆ ಸಹಾಯ ಮಾಡ್ದ. ಹೌದಾ? ಎಲ್ಲಿ ಆಯಪ್ಪ? ಇಲ್ಲ, ಹಂಗಿಂದ ಹಂಗೆ ಹೋಗ್ಬಿಟ್ರು. ಬುದ್ಧಿ ಇದೆಯಾ ನಿಮ್ಗೆ? ಕರ್ಕೊಂಡ್ ಬಾ ಮನೆ ಕರ್ಕೊಂಡ್ ಬಾ. ಅಂತವ್ರನ್ನ ಬಿಟ್ಬಿಡ್ತೀಯಾ? ಅಂತ ಒಳ್ಳೆ ಮನಸ್ಸುಳ್ಳು ಅಂತವ್ರನ್ನ ಕಾಪಾಡಿದಾರಲ್ಲ, ನಿಮ್ಗೆ ಸಹಾಯ ಮಾಡಿದಾರಲ್ಲ, ಬಿಟ್ಬಿಡ್ತೀಯಾ? ಕರ್ಕೊಂಡ್ ಬಂದ್ರು, ಮನೇಲಿ ಇಟ್ಕೊಂಡ್ರು. ಎಲ್ಲಪ್ಪ, ಎಲ್ಲಿ ಮನೆ ನಿಂದು? ಏನ್ ಕತೆ, ಏನ್ ವಿಚಾರ ನಿಂದು? ಈ ತರ ಹೌದಾ, ಸರಿ ಆಯ್ತು, ನಮ್ಮನೇಲಿರು. ಸ್ವಲ್ಪ ದಿನಗಳಾದ್ಮೇಲೆ ಅವ್ರ ಅಪ್ಪನಿಗೆ ಒಂದ್ ಮನಸ್ಸು ಬಂತು, ನನ್ ಮಗಳನ್ನ ಮಾಡ್ಕೊಳ್ತೀಯ ಸಿಪ್ಪೋರ್? ಸರಿ ಸರ್, ನೀವ್ ಹೇಗೆ ಹೇಳಿದ್ರ ಹಾಗೆ ಮಾಡ್ಕೊಂಡು ತನ್ನ ಮಂದ್ಯನ ಕುರಿಗಳನ್ನ ಮೇಯಿಸ್ಕೊಂಡು ಏನೋ ತನ್ನ ಜೀವನ ನಡೆಸ್ತಾ ಇರಬೇಕಾದ್ರೆ ಅಟ್ ದಿ ಏಜ್ ಆಫ್ 40 ವರ್ಷದವನಾದಾಗ ಬೆಟ್ಟದ ಮೇಲೆ ತನ್ನ ಮಂದ್ಯನ ಮೇಯಿಸ್ಕೊಳ್ತಿರುವಾಗ ಒಂದು ಬೆಟ್ಟದ ಮೇಲೆ ಒಂದು ಅಗ್ನಿ ಕಾಣಿಸ್ತಿದೆಯಂತೆ. ಅದೇನೋ ಸುಡುತ್ತಿದೆ, ಬೆಂಕಿ ಉರಿತಿದೆ, ಬಟ್ ಸುಡುತ್ತಿಲ್ಲ. ಏನಿದು ವಿಚಿತ್ರವಾಗಿದೆಯಲ್ಲ ಅಂತೇಳಿ ಹತ್ರ ಹೋಗಿ ನೋಡಿದಾಗ 30 ವರ್ಷ ಹಿಂದೆ ಕೇಳಿದಂತ ಮಾತು, ತನ್ನ ತಾಯಿಯ ಬಾಯಿಂದ ನುಡಿದಂತ ನುಡಿ 40ನೇ ವರ್ಷದಲ್ಲಿ ತಾನು ಕೇಳ್ತಿದ್ದಾನೆ. 30 ವರ್ಷದ ನಂತರ. ಏನದು? ನೀನ್ ಎಲ್ಲಿದೆಯೋ ಅಲ್ಲೇ ಇರು, ನಿನ್ನ ಕೆರೆಗಳನ್ನ ಬಿಡು, ಯಾಕಂತಂದ್ರೆ ಇದು ಅತಿ ಪರಿಶುದ್ಧವಾದಂತ ಸ್ಥಳ. ನಿನ್ನ ತಂದೆಯಾದಂತ ಅಬ್ರಹಾಮನ, ಈಸಾಕ, ಯಾಕೋಬನ ದೇವರು ಮಾತನಾಡುತ್ತಿದ್ದಾನೆ. ಆ
ಮಾತು ಕೇಳಿದ ತಕ್ಷಣ ಶಿವರಿಂಗ್ ಆಯ್ತು ಆ ಮೋಶೆಗೆ. ಆ ಮಾತು ಕೇಳಿದ ತಕ್ಷಣ ತಲೆ ಕೆಟ್ಟೋಯ್ತು. ಅಂತಂದ್ರೆ 10ನೇ ವರ್ಷದವರೆಗೂ ಕೇಳಿದಂತಹ ದೇವರ ನುಡಿ, ಆ ಹೆಸರು 40ನೇ ವರ್ಷ ಅಂದ್ರೆ 30 ವರ್ಷದ ನಂತರ ಮೋಶೆ ಆ ಮಾತನ್ನ ಕೇಳಿಸಿಕೊಂಡು ಶಿವರಾದ. ಯಾಕಂತಂದ್ರೆ ತನ್ನ ತಾಯಿ ಯಾವತ್ತೋ ಹೇಳಿದಂತ ಮಾತು 30 ವರ್ಷ ಆದ್ಮೇಲೆ ಆ ಮಗನಿಗೆ ನೆನಪಿದೆ ಅಂತಂದ್ರೆ, ನಾವು ಹೇಳುವಂತ ಮಾತು ನಮ್ಮ ಮಕ್ಕಳಿಗೆ ಇವತ್ತಲ್ಲ ಪ್ರಿಯರ, ಅವ್ರು ಸಾಯೋವರೆಗೂ ಮರೆಯಲ್ಲ. ಅವ್ರು ಸಾಯೋವರೆಗೂ ಅದನ್ನ ಮರೆಯಲ್ಲ. ಅವ್ರಿಗೆ ಹೇಳ್ಬೇಕು ಅಬ್ರಹಾಮ, ಈಸಾಕ, ಯಾಕೋಬರ ದೇವರು ನಾನು, ಇಸ್ರಾಯೇಲ್ಯರ ದೇವರು ನಾನು, ಅವರನ್ನ ಮತ್ತೆ ಅವರ ಸ್ವದೇಶಕ್ಕೆ ಕರ್ಕೊಂಡು ಹೋಗ್ಬೇಕು. ಇದೆಲ್ಲ ಕತೆಗಳಾಗಿ ಅಮ್ಮ ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ರ. ಆ ಹೇಳಿದಂತ ಎಲ್ಲಾ ಮಾತುಗಳು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ಹೌದಾ. ಅಂದ್ರೆ ಚಿಕ್ಕಂದಿನಿಂದ ನಾನು ಕೇಳಿದಂತ, ಚಿಕ್ಕ ವಯಸ್ಸಲ್ಲಿ ನಾನು ಕೇಳಿದಂತ ಆ ದೇವರು ನಿನ್ನ ಸ್ವಾಮಿ, ಎಸ್ ಐ ಆಮ್. ಏನ್ ಮಾಡ್ಬೇಕಂತಿದ್ಯಾ? ಯಾಕೆ ಬಂದಿದ್ಯಾ? ಯಾಕೆ ಬಂದ್ ಮಾತಾಡ್ತಿದ್ಯಾ? ನಿನಗೆ ಜವಾಬ್ದಾರಿ, ನಿನಗೆ ಕೆಲಸ ಕೊಡ್ತೇನೆ. ನೀನು ನಾಯಕನಾಗ್ಬೇಕು. ನೀನೇ ಆ ನಾಯಕನಾಗಬೇಕು. ನೀನೇ ನನ್ನ ಮಕ್ಕಳನ್ನ ಕರ್ಕೊಂಡು ಬರ್ಬೇಕು. ನೀನೇ ಇಸ್ರಾಯೇಲ್ಯರನ್ನ ಆಳುಜೇನು ಅರಿಯುವಂತ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು. ಬರ್ತೀಯಾ? ಮಾಡ್ತೀಯಾ? ಅಯ್ಯೋ ಎಲ್ ಸ್ವಾಮಿ, ನಾನ್ ಮಾಡಕ್ಕಾಗಲ್ಲ. ಎಸ್, ಯು ಹ್ಯಾವ್ ಟು. ನಮ್ಮ ಮಕ್ಕಳನ್ನ ಚರ್ಚಲ್ಲಿ ವಾಕ್ಯ ಹೇಳಬೇಕಾದ್ರೆ ಒಂದು ಅರ್ಧ ಗಂಟೆ, ಒಂದು ತಾಸು ಸರಿಯಾಗಿ ಕುಂಡ್ರಸಕ್ ನಮ್ಮಿಂದ ಆಗಲ್ಲ. ನೆಮ್ಮದಿಯಾಗಿ ಅವ್ರನ್ನ ಒಂದು ಕಡೆ ಕುಂಡ್ರಸಕ್ ನಮ್ಮಿಂದ ಆಗಲ್ಲ. ಮತ್ತೆ ಮಾತಾಡ್ತೇವೆ ನಮ್ಮ ಮಕ್ಕಳು ಒಳ್ಳೆಯವರು, ನಮ್ಮ ಮಕ್ಕಳು ಅಂತವ್ರು ಇಂಥವ್ರು ಎಂಬುದಾಗಿ. ಅಷ್ಟು ಒಳ್ಳೆಯವರ ನಮ್ಮ ಮಕ್ಕಳು? ಮಕ್ಕಳನ್ನ ಸರಿಯಾಗಿ ದೇವರಲ್ಲಿ ಬೆಳೆಸಬೇಕು. ಮಗನಿಗೆ ಯಾವಾಗ ಸೈಲೆಂಟ್ ಆಗಿ ಕೂತ್ಕೊಳ್ತಾನೆ ಗೊತ್ತಾ? ವಾಕ್ಯ ಸಂದೇಶದಲ್ಲಿ ಯಾವಾಗ ಸೈಲೆಂಟ್ ಆಗಿ ಕೂತ್ಕೊಂಡಿರ್ತಾನೆ ಗೊತ್ತಾ ಪ್ರೇರೆ? ಅವನಿಗೆ ದಿನಾ ಮನೇಲಿ ಅಭ್ಯಾಸ ಇರಬೇಕು, ಅರ್ಧ ಗಂಟೆ. ಏನದು? ವಾಕ್ಯ ಹಾಡು ಪ್ರಾರ್ಥನೆ, ವಾಕ್ಯ ಹಾಡು ಪ್ರಾರ್ಥನೆ. ಪ್ರತಿದಿನ ನಮ್ಮ ಮನೇಲಿ ನಡೆಯುತ್ತೆ. ನಡಿಬೇಕಾದ್ರೆ ಎಲ್ಲೂ ಓಡಾಡಬಾರ್ದು, ಆಟ ಆಡಕ್ ಹೋಗ್ಬಾರ್ದು, ತರಲೆ ಮಾಡಬಾರ್ದು, ತೀಟೆ ಮಾಡಬಾರ್ದು, ಸೈಲೆಂಟ್ ಆಗಿರ್ಬೇಕು, ಕಣ್ಣು ಮುಚ್ಚಬೇಕು, ಪ್ರಾರ್ಥನೆ ಮಾಡ್ಬೇಕು, ಬೈಬಲ್ ಓದಬೇಕು. ಇದೆಲ್ಲ ಅವನಿಗೆ ಮನೆಯಲ್ಲಿ ಅಭ್ಯಾಸವಾದರೆ ಎಲ್ಲಾದ್ರೂ ಹೊರಗಡೆ ಮೀಟಿಂಗ್ಗಳಿಗೆ, ವಾಕ್ಯ ಸಂದೇಶಗಳಿಗೆ ಮಕ್ಕಳನ್ನ ಕರ್ಕೊಂಡು ಬಂದಾಗ ಮರ್ಯಾದೆ ಇರುತ್ತೆ. ಅರ್ಥ ಆಗ್ತಿದೆಯಾ? ಅವನಿಗೆ ಅವತ್ತೇ ಮೀಟಿಂಗ್ ಅಲ್ಲಿ ನೀನ್ ಚೆನ್ನಾಗಿರ್ಬೇಕು, ನೀಟಾಗಿರ್ಬೇಕು, ಓಡಾಡಬಾರ್ದು, ತರಲೆ ಮಾಡಬಾರ್ದು, ವಾಕ್ಯ ಕೇಳ್ಬೇಕು, ಕೂತ್ಕೊ ಅಂತಂದ್ರೆ ಅವ್ನು ಕೂರಲ್ಲ. ನೀವು ಅವನಿಗೆ ಹೇಳ್ಕೊಡ್ಬೇಕಾದಂತ ವಯಸ್ಸಲ್ಲಿ ಹೇಳ್ಕೊಟ್ರಿ ಅಂತ ಅಂದ್ಕೊಳ್ಳಿ, ಅವನು ಸಾಯೋವರೆಗೂ ಅದನ್ನ ಮರೆಯಲ್ಲ. ಬೇರೆ ನಾವು ಕೂಡ ನಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂತ ವಿಷಯ ಅಂತಂದ್ರೆ, ದೇವರಿಗೋಸ್ಕರ ನಾವು ನಡೆಯುವಂತ ರೀತಿ ಬಹಳ ವಿಶೇಷವಾದದ್ದು. ಎಷ್ಟು ವಿಶೇಷವಾದದ್ದು ಅಂತಂದ್ರೆ, ದೇವರ ಚಿತ್ತವನ್ನ ನಮ್ಮ ಜೀವನದಲ್ಲಿ ನಾವು ಕಲ್ತ್ಕೊಳ್ಬೇಕು. ಕ್ಷಮಿಸಿ, ನಾನು ಆಗ್ಲೇ ಮಾತನಾಡ್ತಾ 40 ವರ್ಷ ಅಂತಂದಲ್ಲ. ನೋ, ಇಟ್ಸ್ ನಾಟ್ 40, ಇಟ್ಸ್ 80. ಹೌದಾ? ಹೌದು. ಯಾಕಂತಂದ್ರೆ ಮೋಶೆ ಐಗುಪ್ತ ದೇಶದಿಂದ ಹೊರ ಬರಬೇಕಾದ್ರೆ ಹಿ ವಾಸ್ 40. ಮೋಶೆ ಐಗುಪ್ತ ದೇಶದಿಂದ ಹೊರ ಬರೋ ಟೈಮ್ಗೆ ಆತನು 40 ಆಗಿದ್ದ. ಆತನು ಆ ಒಂದು ದೇವರ ಜೊತೆಗೆ ಮಾತನಾಡುವಾಗ ಆತನ ವಯಸ್ಸು 40 ಅಲ್ಲ. ಆತನ ವಯಸ್ಸು 80. ಅಂದ್ರೆ 40 ವರ್ಷ 10ನೇ ವರ್ಷದಲ್ಲಿ ಕೇಳಿದಂತ ತನ್ನ ತಾಯಿಯ ಮಾತು ಆತನಿಗೆ ಯಾವಾಗ ಕೇಳಿಸ್ತದೆ ಹೇಳಿ? ಮುದುಕನಾಗಬೇಕಾದ್ರೆ ನೆನಪಾಗ್ತಿದೆ. 70 ವರ್ಷಗಳ ನಂತರ, ಆಫ್ಟರ್ 70 years. ಕ್ಷಮಿಸಿ, ನಾನು ಆಗ್ಲೇ ತಪ್ಪು ಹೇಳಿದೆ. ಕ್ಷಮಿಸಿ. ಕೈಂಡ್ಲಿ ನೋಟ್, 40 ವರ್ಷ ಅಲ್ಲ, 80 ವರ್ಷ. ಓಕೆ. ದೇವರು ಮೋಶೆ ಜೊತೆಗೆ ಮಾತನಾಡುವ ಟೈಮಿಗೆ ಹಿ ವಾಸ್ 80 years old. ಸೊ 10ನೇ ವರ್ಷದಲ್ಲಿ ತನ್ನ ತಾಯಿ ಹೇಳಿದಂತಹ ಮಾತುಗಳು 80ನೇ ವರ್ಷದಲ್ಲಿದ್ದಂತ ಮೋಶೆಗೆ ನೆನಪಾಗ್ತಿದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಪ್ರೇರೆ, ನಾವು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮಕ್ಕಳಿಗೆ ಹೇಳಿದಂತ ಮಾತುಗಳು ಅಲ್ಲಿವರೆಗೂ ನೆನಪಿರ್ತವೆ. ಬಟ್ ಹೇಳ್ಬೇಕು, ನಾವು ತಿಳಿಸ್ಬೇಕು ಅವ್ರಿಗೆ. ಏನ್ ಹೇಳ್ಕೊಡ್ತಿದ್ದೇವೆ ನಮ್ಮ ಮಕ್ಕಳಿಗೆ? 80ನೇ ವರ್ಷದಲ್ಲಿ ನಾಯಕನಾದ, ಫರೋವನ ಮುಂದೆ ಹೋಗಿ ನಿಂತನು, ಅದ್ಭುತಗಳನ್ನು ಮಾಡಿದನು, ದೇವರ ಮೇಲೆ ಆಧಾರ ಮಾಡಿ ಬದುಕಿದನು. ಆತನ ಜೀವನ ಅಷ್ಟು ಸುಲಭವಾಗಿ ಬಂದದ್ದಲ್ಲ, ಆತನ ಜನನ ಅಷ್ಟು ಸಾಧಾರಣವಾಗಿ ಆದದ್ದಲ್ಲ. ಕಷ್ಟಪಟ್ಟು ಬೆಳೆದಿದ್ದನು,
ಕಷ್ಟಪಟ್ಟು ಬದುಕಿದನು, ಕಷ್ಟಪಟ್ಟು ದೇವರಿಗೋಸ್ಕರ ನಿಂತನು, ಕಷ್ಟಪಟ್ಟು ದೇವರನ್ನು ತಿಳಿಸಿದನು. ಈ ದಿನ ಒಂದು ವೇಳೆ ಈ ಮಾತುಗಳನ್ನ ಕೇಳ್ತಿರುವಂತವ್ರು ಮಕ್ಕಳಿದ್ದಾರೆ. ನಿಮ್ಮ ತಂದೆ ತಾಯಿಗಳು ಒಂದು ವೇಳೆ ನಿಮ್ಮಲ್ಲಿ ದೇವರಲ್ಲಿ ಬೆಳೆಸುವುದಕ್ಕೆ ಪ್ರಯತ್ನಿಸುವಂತ ತಂದೆ ತಾಯಿಗಳೇ ಒಂದು ವೇಳೆ ನಿಮ್ಮ ತಂದೆ ತಾಯಿಗಳಾದ್ರೆ, ಬಿ ವೆರಿ ಗ್ರೇಟ್ಫುಲ್, ಬಿ ವೆರಿ ಪ್ರೌಡ್, ಬಹಳ ಹೆಮ್ಮೆ ಪಡಿ. ಯಾಕಂತಂದ್ರೆ ನಿಮ್ಮನ್ನು ದೇವರಲ್ಲಿ ಬೆಳೆಸೋದಕ್ಕೋಸ್ಕರ ನಿಮ್ಮ ತಂದೆ ತಾಯಿಗಳು ಶ್ರಮಿಸ್ತಿದ್ದಾರೆ. ನಿಮ್ಮನ್ನು ದೇವರಲ್ಲಿ ನಿಲ್ಲಿಸೋದಕ್ಕೋಸ್ಕರ ನಿಮ್ಮ ತಂದೆ ತಾಯಿಗಳು ಕಷ್ಟ ಪಡ್ತಿದ್ದಾರೆ. ಅವರ ಶ್ರಮೆಯಿಂದಲೇ ನೀವು ಇವತ್ತು ಈ ಮಾತುಗಳನ್ನ ಕೇಳ್ತಿದ್ರೆ. ಇಲ್ಲಾಂತಂದ್ರೆ ಈ ಮಾತುಗಳು ನಿಮ್ಮ ಬಳಿಗೆ ಬರಲಿಕ್ಕೆ ದೇರ್ ಇಸ್ ನೋ ಚಾನ್ಸ್. ಸೈತಾನನೇ ನಿಮ್ಮ ಬಳಿಗೆ ಬರಮಾಡೋದೇ ಇಲ್ಲ. ನಿಮ್ಮ ಬಳಿಗೆ ಈ ಮಾತುಗಳನ್ನ ನೀವು ಈ ಮಾತುಗಳನ್ನ ಕೇಳಲಿಕ್ಕೆ ಸೈತಾನನಿಗೆ ಇಷ್ಟಾನೇ ಇಲ್ಲ. ಆದ್ರೆ ನೀವು ಇನ್ನೂ ಈ ಮಾತುಗಳನ್ನ ಕೇಳ್ತಿದ್ದೀರಾ ಅಂತಂದ್ರೆ ಸೈತಾನನಿಗಿಂತ ಬಲವಾಗಿ ನಿಮ್ಮ ತಂದೆ ತಾಯಿಗಳು ಕೆಲಸ ಮಾಡ್ತಿದ್ದಾರೆ. ಸೊ ಪ್ಲೀಸ್ ಡೋಂಟ್ ಡಿಸ್ಕರೇಜ್ ದಿಮ್. ಅವರಿಗೆ ತಲೆ ತಗ್ಗಿಸುವಂತ ಪರಿಸ್ಥಿತಿ ಬರಮಾಡಬೇಡಿ. ಅವರನ್ನ ನೀವು ಸನ್ಮಾನಿಸಿ ಅವರಿಗೇನೋ ಘನತೆ ತಗೊಬನ್ನಿ. ಅವ್ರು ಕೇಳುವಂತದ್ದು ಒಂದೇ, ದೇವರಲ್ಲಿ ಬೆಳಿರಿ, ದೇವರಲ್ಲಿ ನಿಲ್ಲಿರಿ, ದೇವರಿಗೋಸ್ಕರ ಜೀವಿಸಬೇಕೆಂದು. ಹಾಗಾಗಿ ಮೋಶೆ ಇವತ್ತು ದೊಡ್ಡ ನಾಯಕನಾಗಿ ಸತ್ಯವೇದದಲ್ಲಿ ನಾವು ಕಾಣಿಸ್ತಿದ್ದೇವೆ, ನೋಡ್ತಿದ್ದೇವೆ ಅಂತಂದ್ರೆ ಪ್ರಿಯರೇ, ಅಷ್ಟು ಸುಲಭವಲ್ಲ. ಮೋಶೆ ಬರುವಂತ ಕ್ರಿಸ್ತನಿಗೆ ಪ್ರತಿಬಿಂಬ, ಸೂಚನೆ. ಹೇಗಾದ್ರೆ ಮೋಶೆ ಶ್ರಮೆ ಪಟ್ಟು ಬದುಕಿ ಬಂದನೋ, ಯೇಸು ಕ್ರಿಸ್ತನು ಕೂಡ ಜನಿಸುವಾಗ ಸೇಮ್ ಆಜ್ಞೆ, ಎಲ್ಲಾ ಗಂಡು ಮಕ್ಕಳನ್ನ ಸಾಯಿಸಿ. ಈ ರೀತಿ ಇರುವಂತ ಕ್ರಮದಲ್ಲಿ ಈ ಜನಿಸಿ ಪ್ರಪಂಚಕ್ಕೆ ವಿಮೋಚನೆಯನ್ನು ಕೊಟ್ಟಂತ ನಾಯಕನು ಕ್ರಿಸ್ತನಾದರೆ, ಆ ನಾಯಕನಿಗೆ ಹೋಲಿಸಿಕೊಂಡಂತ ಹಳೆಯ ಒಡಂಬಡಿಕೆಯಲ್ಲಿದ್ದಂತ ಮತ್ತೊಂದು ನಾಯಕನೇ ಮೋಶೆ. ನಾವು ಕೂಡ ಪ್ರೇರೆ ನಮ್ಮ ಮಕ್ಕಳನ್ನ ಸರಿಯಾದಂತ ರೀತಿಯಲ್ಲಿ ಬೆಳೆಸಿದ್ರೆ ನಮ್ಮ ಮಕ್ಕಳು ಕೂಡ ನಾಯಕರಾಗ್ಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಮಕ್ಕಳು ಕೂಡ ದೇವರಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಪ್ರಾರ್ಥಿಸಬೇಕು, ಪ್ರಾರ್ಥನೆ ಜೊತೆಗೆ ಕೆಲಸಗಳನ್ನು ಮಾಡಬೇಕು, ರಿಸ್ಕ್ ತೆಗೆದುಕೊಂಡು ದೇವರಿಗೋಸ್ಕರ ನಿಲ್ಲಿಸಿದ್ರೆ ವಿಲ್ ಬಿ ವೆರಿ ಹ್ಯಾಪಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ಎರಡನೇ ಅಧ್ಯಾಯದಲ್ಲಿ ನಾವು ಕೇವಲ 10 ವಚನಗಳನ್ನೇ ನೋಡಿದ್ದೇವೆ. ಇನ್ನು ಮಿಕ್ಕಿದಂತ ವಚನಗಳನ್ನ ಹಾಗೆ ಹೇಳ್ಕೊಂಡು ಹೋಗಿದ್ದೇನೆ. ಆದರೂ ಅಂದ್ರೆ ಯಾಕೆ ನಾನು ಇಷ್ಟೊತ್ತು ಒಂದೇ ಅಧ್ಯಾಯವನ್ನ ಇಷ್ಟೊತ್ತು ವಿವರಿಸಿದ್ದೇನೆ ಅಂತಂದ್ರೆ, ಬೈಬಲ್ ಅನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ರೀತಿ ನಮ್ಗೆ ಅರ್ಥ ಆಗ್ಬೇಕು. ಫಸ್ಟ್ ಆಫ್ ಆಲ್ ಬೈಬಲ್ ನಮಗೆ ಅರ್ಥ ಮಾಡಿಕೊಳ್ಳಬೇಕಾದಂತ ರೀತಿ. ಯಾಕಂತಂದ್ರೆ ಕೇವಲ ಓದ್ಕೊಂಡು ಹೋಗೋದಲ್ಲ, ವಿ ಹ್ಯಾವ್ ಟು ಇಮ್ಯಾಜಿನ್, ವಿ ಹ್ಯಾವ್ ಟು ಥಿಂಕ್ ಮಾಡಬೇಕು ಪ್ರತಿಯೊಂದನ್ನು ಕೂಡ. ಇವಾಗ AI ಬಂದಿದೆ, AI ಅಲ್ಲಿ ನಾವೇನಾದ್ರೂ ಪ್ರಾಂಪ್ಟ್ ಕೊಟ್ರೆ ಅದು ಯೋಚನೆ ಮಾಡಿ ನಮ್ಗೊಂದು ಫೋಟೋ ಜನರೇಟ್ ಮಾಡ್ಕೊಡುತ್ತೆ, ವಿಡಿಯೋ ಜನರೇಟ್ ಮಾಡ್ಕೊಡುತ್ತೆ. ನೀವು ಅಂದ್ಕೊಂಡಿದ್ದು ಹೀಗೇನಾ ಎಂಬುದಾಗಿ ವಿಡಿಯೋ ಜನರೇಟ್ ಮಾಡಿಕೊಡುತ್ತೆ. ಸೊ ಆಸ್ ಸಿಮಿಲರ್ಲಿ ನಾವು ಕೂಡ ಸತ್ಯವೇದವನ್ನ ಓದುವಾಗ ವಿ ಶುಡ್ ಥಿಂಕ್, ನಾವ್ ಏನ್ ಓದ್ತಿದ್ದೇವೆ ಅನ್ನುವಂಥದ್ದು ನಿಜವಾಗ್ಲೂ ನಾವು ಯೋಚನೆ ಮಾಡಿದಾಗ ಆ ಕಾಲಕ್ಕೆ ನಾವು ಹೋಗ್ಬೇಕು, ಆ ಸಮಯಗಳಿಗೆ ನಾವು ಹೋಗ್ಬೇಕು. ಈ ಮಾತು ಎಷ್ಟು ಕಠಿಣವಾಗಿದೆ, ಈ ಮಾತು ನೆರವೇರಿಸ್ಬೇಕಂದ್ರೆ ಎಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ, ಎಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ ಬೈಬಲ್ ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೆ, ಭಕ್ತರ ಜೀವನದ ವ್ಯಾಲ್ಯೂ ನಮಗೆ ಅರ್ಥ ಆಗುತ್ತೆ. ಸೊ ಮೋಶೆಯ ಬದುಕು ಅಷ್ಟು ಸುಲಭವಾದದ್ದಲ್ಲ ಪ್ರಿಯರೇ, ಬಹಳ ಕಠಿಣವಾಗಿ ಬಂದರೂ ಕೂಡ ತಂದೆ ತಾಯಿಗಳು ಆ ಕ್ಲಿಷ್ಟದ ಪರಿಸ್ಥಿತಿಯಲ್ಲಿ ದೇವರನ್ನು ತೋರಿಸುವುದನ್ನು ಬಿಡಲಿಲ್ಲ. ನಾವು ಕೂಡ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇರಲಿ, ಏನೇ ಇರ್ಲಿ, ಸಾಯೋವರೆಗಿರೋದೇ ಕಷ್ಟಗಳು, ನೋವುಗಳು, ಯಾವುದೋ ಒಂದು ದುಃಖ. ಆದರೆ ಇದರಲ್ಲಿ ನಿಮ್ಮ ಮಕ್ಕಳನ್ನ ದಯವಿಟ್ಟು ಮರಿಬೇಡಿ. ಈ ಗೊಂದಲದಲ್ಲಿ ನಿಮ್ಮ ಮಕ್ಕಳಿಗೆ ದೇವರನ್ನು ಕುರಿತಾದಂತ ವಿಷಯಗಳನ್ನ ಹೇಳುವುದನ್ನ, ತಿಳಿಸುವುದನ್ನ ದಯವಿಟ್ಟು ಅಸಡ್ಡೆ ಮಾಡಬೇಡಿ. ಅದು ಹೇಳದೆ ಹೋದರೆ ಅವರ ಭವಿಷ್ಯ ಬಹಳ ಕಠಿಣವಾಗಿರುತ್ತೆ. ಇವತ್ತಿಗೂ ತುಂಬಾ ಜನ ಹಿರಿಯರು ಹೇಳುವಂತ ಮಾತೇನಂತಂದ್ರೆ, ಈ ದೇವರ ಮಾತುಗಳು ನಿಮ್ಮ ವಯಸ್ಸಲ್ಲೇ ನಮಗೆ ಗೊತ್ತಾಗಿದ್ರೆ ನಾವಿನ್ನೂ ದೇವರಿಗೋಸ್ಕರ ತುಂಬಾ ಮಾಡಬಹುದಾಗಿತ್ತು. ನಮ್ಗೆ ಈ ದೇವರ ಮಾತುಗಳು ಬರೋಷ್ಟರಲ್ಲಿ ನಮಗೆ ವಯಸ್ಸಾಗ್ಬಿಟ್ಟಿತ್ತು. ನಿಮ್ಮ ಮಕ್ಕಳಿಗೆ ಆ ವಯಸ್ಸಲ್ಲಿರಬೇಕಾದ್ರೆ ದಯವಿಟ್ಟು ಈ ಮಾತುಗಳನ್ನ ಬಹಳ ಬಲವಾಗಿ, ದೃಢವಾಗಿ, ಬಹಳ ನಮ್ರತೆಯಿಂದ, ಗಂಭೀರವಾಗಿ ಆ ಮಾತುಗಳನ್ನ ಅವರಿಗೆ ತಿಳಿಸಿ. ಅವರು ದೇವರಿಗೋಸ್ಕರ ಖಂಡಿತ ನಿಲ್ತಾರೆ. ಅವರನ್ನ ಪೋಷಿಸುವಾತನು ದೇವರಾಗ್ತಾರೆ. ಮೋಶೆಯ ಹಾಗೆ ನಾವು ನಮ್ಮ ಮಕ್ಕಳನ್ನ ದೇವರಲ್ಲಿ ನಿಲ್ಲಿಸೋಣ. ಮೋಶೆಯ ತಾಯಿ ಹೇಗಾದ್ರೆ ತನ್ನ ಮಗನನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರ ಕುಟುಂಬವೆಲ್ಲ ಸಹಿತವಾಗಿ ಆ ಒಬ್ಬನಿಗೋಸ್ಕರ ಶ್ರಮೆ ಪಟ್ಟರೋ, ಆ ಒಬ್ಬನೇ ನಂತರ ಮಹಾ ನಾಯಕನಾಗಿ ಹೇಗಾದನು, ನಾವು ಕೂಡ ನಮ್ಮ ಕುಟುಂಬಗಳಲ್ಲಿ ನಮ್ಮ ಮಕ್ಕಳನ್ನ ನಿಲ್ಲಿಸೋದಕ್ಕೋಸ್ಕರ ತಂದೆ ತಾಯಿಗಳಾಗಿ ನಾವು ಶ್ರಮಿಸಬೇಕು, ಮುಂದೆ ಬರಬೇಕು. ಹಾಗೆ ಮುಂದೆ ಬಂದರೇನೆ ನಮ್ಮ ಮಕ್ಕಳು ದೇವರಲ್ಲಿ. ಸುಮ್ಮನೆ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ನಮ್ಮ ಮಕ್ಕಳು ದೇವರಲ್ಲಿ ನಿಲ್ಲುವುದಿಲ್ಲ. ಪ್ರಾರ್ಥನೆ ಒಂದೇ ಸಾಕಾಗಲ್ಲ, ಪ್ರಾರ್ಥನೆ ಜೊತೆಗೆ ಕ್ರಿಯೆಗಳು ಕೂಡ ಬೇಕಾಗುತ್ತೆ.
ಕ್ರಿಯೆಗಳುಳ್ಳವರಾಗಿ ನಾವು ಜೀವಿಸಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ಬೆಳೆಯೋಣ, ನಮ್ಮ ಮಕ್ಕಳನ್ನು ಕೂಡ ಬೆಳೆಸೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆ ಆದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಕರ್ತನೆ. ಮೋಶೆಯ ಜೀವನವನ್ನು ಕರ್ತನೆ ವಿಮೋಚನ ಕಾಂಡ 2ನೇ ಅಧ್ಯಾಯದ ಮೂಲಕವಾಗಿ ನಾವು ತಿಳಿದುಕೊಂಡಿದ್ದೇವೆ. ಸ್ವಲ್ಪ ನಿಮ್ಮ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವಂತ ರೀತಿಯನ್ನು ನಮಗೆ ನೀವು ಬೋಧಿಸಿ. ನಿಜವಾಗ್ಲೂ ಸ್ವಾಮಿ, ಒಂದು ಮನುಷ್ಯನನ್ನ ಮೋಶೆಯು ನಾಯಕನಾಗಿ ನಿಲ್ಲುವಂಥದ್ದೇ ನಮಗೆ ಗೊತ್ತಾದ್ರೆ ಆ ನಾಯಕನ ಹಿಂದೆ ಇದ್ದಂತ ಕಷ್ಟ, ನೋವು, ಅವರ ಕುಟುಂಬ ಪಟ್ಟಂತ ಶ್ರಮೆಗಳು ನಾವು ಬಹಳ ನೋಡೋದಿಲ್ಲ ಸ್ವಾಮಿ. ಒಂದು ವೇಳೆ ಓದಿದರೂ ಕೂಡ ನಮಗೆ ಅರ್ಥ ಆಗದಿರುವಂತ ಪರಿಸ್ಥಿತಿಗಳನ್ನಾಗುತ್ತವೆ. ಸತ್ಯವೇದವನ್ನು ಅರ್ಥ ಮಾಡಿಕೊಳ್ಳುವಂತ ರೀತಿಯನ್ನ ನಮಗೆ ನೀವು ಬೋಧಿಸಿ, ಹೇಗೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಹೇಗೆ ನೀವು ನಮ್ಗೆ ಅರ್ಥ ಆಗ್ಬೇಕಂದ್ರೆ ಸತ್ಯವೇದ ನಮ್ಗೆ ಹೇಗೆ ತಿಳಿದು ಬರಬೇಕೆಂಬಂತ ಸಂಗತಿಗಳನ್ನ ನಾವು ಅರ್ಥಕೊಂಡು ನಿಮಗೋಸ್ಕರ ಜೀವಿಸುವ ಹಾಗೆ ಸಹಾಯ ಮಾಡಿ. ಸೇರಿ ಬಂದಿರುವಂತೆಲ್ಲ ನಿಮ್ಮ ಮಕ್ಕಳನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ತಿದ್ದೇನೆ. ಪ್ರತಿಯೊಬ್ಬರನ್ನು ನೀವು ಬಲಪಡಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಇದುವರೆಗೂ ನಡೆಸಿದಂತ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ದಿನ ಈ ರೀತಿಯಾಗಿ ಗೂಗಲ್ ಮೀಟ್ಗೆ ಜಾಯ್ನ್ ಆಗಿ ನಾವೆಲ್ಲರೂ ನಿಮ್ಮ ಮಾತುಗಳನ್ನು ಕೇಳಿದ್ದೇವೆ ಅಂತಂದ್ರೆ ಇದಕ್ಕೆ ಕಾರಣರಾಗಿದ್ದಕ್ಕೋಸ್ಕರ ಇದರಿಂದ ಶ್ರಮಿಸುತ್ತಿರುವಂತ ಅನೇಕರಿದ್ದಾರೆ ಸ್ವಾಮಿ. ಎಲ್ಲರನ್ನೂ ಹೆಸರಾಗಿ ನಿಮ್ಮ ಸಮ್ಮುಖದಲ್ಲಿ ನೆನಪು ಮಾಡಿಕೊಳ್ತಿದ್ದಾರೆ. ಪ್ರತಿಯೊಬ್ಬರನ್ನು ನೀವು ಬಲಪಡಿಸಿ ಬರಬೇಕಾಗುವಂತ ಆತ್ಮಿಕವಾದಂತ ಫಲಗಳನ್ನು ನೀವು ಕೊಟ್ಟು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲ ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.